ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೇ 14ರಂದು ಗುರುಗ್ರಹದ ರಾಶಿ ಬದಲಾವಣೆ ಆಗ್ತಿದೆ. ಈ ಸಂದರ್ಭದಲ್ಲಿ ಯಾವ ಜನ್ಮ ರಾಶಿಗಳಲ್ಲಿ ಹುಟ್ಟಿರುವವರಿಗೆ ಯಾವ ರೀತಿಯ ಫಲಗಳು ಸಿಗಲಿವೆ ಅನ್ನೋದನ್ನು ತಿಳಿಯೋಣ. ಇದನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಗುರುಗ್ರಹದ ಸ್ಥಾನ ಬದಲಾವಣೆಯಿಂದಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಯಾವ ರೀತಿಯಾದಂತಹ ಫಲಾಫಲಗಳಿವೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗಲು. ಆತ್ಮೀಯ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಮೇ 14ನೇ ತಾರೀಕು ಸರಿಸುಮಾರು ರಾತ್ರಿ 11 ಗಂಟೆ 20 ನಿಮಿಷ ಈ ಸಂದರ್ಭದಲ್ಲಿ ಗುರುಗ್ರಹ ರಾಶಿ ಬದಲಾವಣೆ ಮಾಡ್ತಾ ಇದೆ. ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತಹ ಒಂದು ಪರ್ವಕಾಲ ನೋಡಿ. ಗುರುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಏಳಿಗೆಯನ್ನು ಕೊಡ್ತಕ್ಕಂತಹ ಗ್ರಹ. ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶುಭತ್ವವನ್ನು ಉಂಟು ಮಾಡಿ ದೈವಾನುಗ್ರಹಕ್ಕೆ ಪಾತ್ರನಾಗಬೇಕು ಆ ವ್ಯಕ್ತಿ. ಆ ಒಂದು ನಿಟ್ಟಿನಲ್ಲಿ ಹರಿಸ್ತಕ್ಕಂತಹ ಗ್ರಹ ಗುರುಗ್ರಹದ ಒಂದು ಬಲ ಯಾವೊಬ್ಬ ವ್ಯಕ್ತಿಗಿರೋದಿಲ್ಲ. ಅವನಿಗೆ ದೈವ ಪ್ರೇರಣೆಯೂ ದೊರಕೋದಿಲ್ಲ, ದೇವರ ಸದನುಗ್ರಹವೂ ಸಿಗೋದಿಲ್ಲ. ದೈವ ಪ್ರೇರಣೆ ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದೊಂದು ವಿಧವಾಗಿ ಅದು ಏರ್ಪಾಡಾಗ್ತಕ್ಕಂಥದ್ದು. ಆದರೆ ಮಾಡ್ತಕ್ಕಂತಹ ಎಲ್ಲ ಕೆಲಸಕ್ಕೂ ದೇವರ ಒಂದು ಸಹಕಾರ ಅಥವಾ ದೇವರ ಒಂದು ಸಹಕಾರ ಸಿಗಬೇಕು ಅಂತಿದ್ದಾಗ ಗುರುಗ್ರಹದ ಬಲ ಅತ್ಯಗತ್ಯ. ಗುರುಗ್ರಹ ಯಥೇಚ್ಛವಾದಂತಹ ಒಂದು ಏಳಿಗೆ ಸಮೃದ್ಧಿಗಳನ್ನು ಕೊಡ್ತಕ್ಕಂಥ ಗ್ರಹ. ಬಾಳಿಗೆ ಸಮೃದ್ಧಿಯೊಂದಿಗೆ ಅಂತ ಹೇಳ್ತಕ್ಕಂತಹ ಒಂದು ವ್ಯಾಖ್ಯಾನ ಅದು ಗುರುಗ್ರಹಕ್ಕೆ ಉಪಮೇಯವಾಗುತ್ತೆ. ಹಾಗಾಗಿ ಗುರುಗ್ರಹ ಜೀವನವನ್ನು ಒಂದು ಸಫಲಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅವನ ವಿಶೇಷವಾದಂತಹ ಜೀವನ ಶೈಲಿಯಲ್ಲಿ ಹಾಗೂ ಆ ಜೀವನಾನುಭವದ ಲೆಕ್ಕಾಚಾರದಲ್ಲಿ ಫಲಗಳನ್ನು ಕೊಡ್ತಕ್ಕಂತಹ ಗ್ರಹ ಅಂತಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಗುರುಗ್ರಹದ ಈ ಬಲಾಬಲಗಳು ಯಾವ್ಯಾವ ರಾಶಿಯವರಿಗೆ ಸಿಗುತ್ತೆ ಅನ್ನುವಂತಹ ವಿಶೇಷವಾದಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಗುರುಗ್ರಹ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ ಮೇ 14ನೇ ತಾರೀಕಿನಿಂದ. 3ನೇ ಮನೆ ಅಷ್ಟು ಒಂದು ವಿಶೇಷವಾದ ಫಲಗಳನ್ನು ಅದು ಕೊಡೋದಿಲ್ಲ. 3ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಕ್ಕಂಥ ಸಂದರ್ಭ ಸಹಜವಾಗಿ ಅಡೆತಡೆಗಳು, ಕಾರ್ಯವೈಫಲ್ಯಗಳು, ಅಂದರೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಅದರಲ್ಲಿ ಒಂದು ಕ್ಷಣಿಕವಾಗಾದರೂ ಸಹ ಆ ವ್ಯಕ್ತಿ ಆ ವೈಫಲ್ಯವನ್ನು ಅನುಭವಿಸಬೇಕಾಗ್ತದೆ. ಮುಂದೆ ಸಹಜವಾಗಿ ರಾಶ್ಯಾಧಿಪತಿಯಾದಂತಹ ಕುಜನ ಬಲ ಚೆನ್ನಾಗಿದ್ದರೆ ಅದು ಮುನ್ನಡ್ಕೊಂಡು ಹೋಗುತ್ತೆ, ಇಲ್ಲ ಅಂತಂದರೆ ಅದು ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಕೆಲಸವಾಗುತ್ತೆ. ಗುರುಗ್ರಹ ಸಹಜವಾಗಿ ಫಾರ್ಚೂನನ್ನು ತಂದುಕೊಡ್ತಕ್ಕಂಥ ಗ್ರಹ ಯಾವುದೇ ಒಬ್ಬ ವ್ಯಕ್ತಿಗೆ. ಅದರಲ್ಲೂ ಈ ಮೇಷರಾಶಿಯವರಿಗೆ ವಿಶೇಷವಾದಂತಹ ಒಂದು ಏಳಿಗೆಯನ್ನು, ಪ್ರೋಗ್ರೆಷನ್ನ ಕೊಡ್ತಕ್ಕಂತಹ ಒಂದು ಗ್ರಹ ಅಂತಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಈ ಜನರಲ್ ಪ್ರೋಗ್ರೆಷನ್ ಅಥವಾ ಈ ಜನರಲ್ ಫಾರ್ಚೂನ್ ಅಂತ ಏನು ಹೇಳ್ತೀವಿ, ಆ ಒಂದು ಅದೃಷ್ಟದಾಯಕವಾದಂಥ ವಿಚಾರ ಭಾಗ್ಯೋದಯದ ಲೆಕ್ಕಾಚಾರದಲ್ಲಿ ಇವ್ರಿಗೇನು ಸಿಗಬೇಕಾಗ್ತದೆ, ಆ ಒಂದು ಭಾಗ್ಯೋದಯದ ಲೆಕ್ಕಾಚಾರಗಳು, ಆ ಭಾಗ್ಯೋದಯದ ವಿಚಾರಗಳು ಸ್ವಲ್ಪ
ಈ ಸಂದರ್ಭದಲ್ಲಿ ಸ್ಥಗಿತಗೊಳ್ತಕ್ಕಂಥ ಸಾಧ್ಯತೆ. ಹಾಗಾಗಿ ಮೇಷರಾಶಿಯವರಿಗೆ ಗುರುವಿನ ಒಂದು ಸ್ಥಾನ ಪಲ್ಲಟದಿಂದಾಗಿ ಒಂದು ಶುಭಪ್ರದವಾದಂತಹ ಒಂದು ವಿಚಾರಗಳು ಅಷ್ಟಾಗಿ ಲಭ್ಯವಿಲ್ಲ. ಆದರೂ ವರ್ಷಾಂತ್ಯದ ಒಂದು ಸಂದರ್ಭದಲ್ಲಿ ಗುರುಗ್ರಹ ಏನು ಮುಂದೆ ಕರ್ಕಾಟಕ ರಾಶಿಗೆ ಪ್ರಯಾಣ ಮಾಡಿ ಮತ್ತೆ ಈ ವಕ್ರೀಗತಿ ಚಲನೆಯನ್ನು ಪಡಿತಾ ಮತ್ತೆ ಮಿಥುನ ರಾಶಿಗೆ ವಕ್ರೀಗತನಾಗಿ ಸಂಚರಿಸ್ತಕ್ಕಂತಹ ಕಾಲಘಟ್ಟದಲ್ಲಿ, ಅಂದರೆ ಈ ವರ್ಷಾಂತ್ಯ, ಅಂದರೆ ಆಂಗ್ಲ ಕ್ಯಾಲೆಂಡರ್ ವರ್ಷದ ವರ್ಷಾಂತ್ಯದ ಸಂದರ್ಭದಲ್ಲಿ ಈ ಕಾರ್ತಿಕ ಮಾರ್ಗಶಿರ ಮಾಸಗಳ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಕೌಟುಂಬಿಕವಾಗಿ ಏಳಿಗೆಯನ್ನು ಹೊಂದತಕ್ಕಂತಹ ಒಂದು ವಿಷಯ ಈ ಮೇಷರಾಶಿಯವರಿಗಿದೆ. ಅದು ಒಂದೂವರೆ ಮಾಸಗಳಷ್ಟೇ. ಸೊ ಅದು ಬಿಟ್ಟರೆ ಬರೋ ವರ್ಷ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದವರೆಗೂ ಹೆಚ್ಚು ಕಡಿಮೆ ಈ ನಕಾರಾತ್ಮಕವಾದಂತಹ ಒಂದು ಗುರುವಿನ ಒಂದು ಬಲ, ಅಂದರೆ ನಕಾರಾತ್ಮಕವಾದ ಬಲ ಅಂತಂದರೆ ಅದನ್ನು ತಪ್ಪಾಗಿ ಪರಿಗಣಿಸ್ತಕ್ಕಂಥದ್ದಲ್ಲ. ಸಹಜವಾಗಿ ದೈವ ಬಲ ಸಿಗದೇ ಇದ್ದಾಗ, ಅದು ಗುರುವಿನಿಂದ ತಮಗೆ ಯಾವುದೇ ಒಂದು ವಿಧವಾದ ಬಲ ಸಿಗದೇ ಇದ್ದಾಗ ಆಟೋಮೆಟಿಕಲಿ ಅದು ನಕಾರಾತ್ಮಕತೆಯನ್ನು ಪಡ್ಕೊಳ್ತದೆ ಅಂತ ತಾವು ಇಲ್ಲಿ ಭಾವಿಸಬೇಕಾಗ್ತದೆ. ಸೊ ಹಾಗಾಗಿ ನಕಾರಾತ್ಮಕತೆಯ ವಿಚಾರಗಳು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಸೊ ಮೇಷರಾಶಿಯವರು ನೀವೇನು ಮಾಡಬೇಕಪ್ಪ ಅಂತಂದರೆ ದಕ್ಷಿಣಾಮೂರ್ತಿ ದೇವರ ಒಂದು ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ತಾವು ಭೇಟಿ ಕೊಡಿ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈ ದಕ್ಷಿಣಾಮೂರ್ತಿ ದೇವಸ್ಥಾನ ಶಿವನ ದೇವಸ್ಥಾನಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅದಲ್ಲದೆ ದಕ್ಷಿಣಾಮೂರ್ತಿ ದೇವಸ್ಥಾನವೇ ಪ್ರಧಾನವಾಗಿರ್ತಕ್ಕಂತಹದ್ದು ಮಾಗಡಿ ರಸ್ತೆಯಲ್ಲಿ ಇರತಕ್ಕಂತಹ ಒಂದು ಚೆನ್ನೇನಹಳ್ಳಿಯಲ್ಲಿ ಇರತಕ್ಕಂತಹ ಒಂದು ದೇವಸ್ಥಾನ. ಸೊ ಚೆನ್ನೇನಹಳ್ಳಿಯಲ್ಲಿ ಈ ವೇದ ಪಾಠಶಾಲೆ ಇರತಕ್ಕಂಥದ್ದಿದೆ. ಸೊ ವೇದ ವಿಜ್ಞಾನ ಪಾಠಶಾಲೆ, ಆ ಪಾಠಶಾಲೆಯ ಸಮೀಪದಲ್ಲಿ ಇರತಕ್ಕಂತಹ ಈ ದಕ್ಷಿಣಾಮೂರ್ತಿ ದೇವಸ್ಥಾನ ಬಹು ಪ್ರಸಿದ್ಧಿ. ಹಾಗಾಗಿ ಆ ದೇವಸ್ಥಾನಕ್ಕೂ ಸಹ ಹೋಗಿದ್ದು ಬರ್ಬೋದು. ಅಥವಾ ನಿಮ್ಮ ಊರುಗಳಲ್ಲಿ ಎಲ್ಲಿ ಶಿವನ ಆಲಯಗಳಿರ್ತವೆ ಅಲ್ಲಿ ಖಂಡಿತವಾಗ್ಲೂ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪಿಸಿರ್ತಾರೆ. 90% ಆಫ್ ದಿ ಶಿವ ಟೆಂಪಲ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಹೋಗಿ ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಸೋಮವಾರ ಗುರುವಾರ ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಹಾಗಾಗಿ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ದಕ್ಷಿಣಾಮೂರ್ತಿಯ ಸ್ತೋತ್ರ ಬರುತ್ತೆ. ಸೊ ಆ ಸ್ತೋತ್ರವನ್ನು ತಾವು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಹಾಗಾಗಿ ದಕ್ಷಿಣಾಮೂರ್ತಿಯ ಒಂದು ಸ್ತೋತ್ರ ಪಠನೆ ಮಾಡೋಕ್ಕಾಗದೇ ಇದ್ದವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರೂ ಸಾಕು, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಹಾಗಾಗಿ ದಕ್ಷಿಣಾಮೂರ್ತಿ ಶಿವಸ್ವರೂಪಿ. ಸೊ ಶಿವಸ್ವರೂಪಿಯ ಒಂದು ದೇವರು. ಸೊ ಶಿವನೇ ಸಾಕ್ಷಾತ್ ದಕ್ಷಿಣಾಮೂರ್ತಿ ಗುರುವಿನ ಸ್ವರೂಪದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಬಹು ವಿಶೇಷವಾದಂಥ ಒಂದು ವಿಚಾರ. ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ನೋಡಿ, ದಕ್ಷಿಣಾಮೂರ್ತಿಯ ಒಂದು ವಿಶೇಷವಾದಂತಹ ಶ್ಲೋಕ ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಗುರುಸ್ವರೂಪಿಯಾದಂತಹ ಶಿವನು ದಕ್ಷಿಣಾಮೂರ್ತಿಯ ಒಂದು ಸ್ವರೂಪದಲ್ಲಿ ತಮ್ಮೆಲ್ಲರನ್ನು ಹರಸುವಂತಹ ನಿಟ್ಟಿನಲ್ಲಿ ಆ ಸ್ವರೂಪವನ್ನು ತಾಳಿದ್ದಾನೆ. ಹಾಗಾಗಿ ದಕ್ಷಿಣಾಮೂರ್ತಿಯ ಈ ವಿಶೇಷವಾದಂತಹ ಶ್ಲೋಕವನ್ನು ಪಠನೆ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಹಾಗೆ ಈ ಅಶ್ವತ್ಥ ವೃಕ್ಷವನ್ನು ತಾವು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಸೊ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯಿಂದಲೂ ಸಹ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಭಾಳ ವಿಶೇಷವಾಗಿ ಭಾನುವಾರ, ಸೋಮವಾರ, ಗುರುವಾರ ಅಶ್ವತ್ಥ ವೃಕ್ಷವನ್ನು ತಾವು 11 ಬಾರಿ, 16 ಬಾರಿ ಅಥವಾ 21 ಬಾರಿ ಪ್ರದಕ್ಷಿಣೆ ಮಾಡೋದ್ರ ಮೂಲಕವೂ ಸಹ ಸಕಾರಾತ್ಮಕತೆ ಖಂಡಿತವಾಗ್ಲೂ ತಮಗೆ ದೊರಕುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಜೀವನ ಒಂದು ಉತ್ತಮವಾಗಿ ನಡೀತಾ ಸಾಗುತ್ತೆ. ಮೇಷರಾಶಿಯವರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಅದರಲ್ಲೂ ಈ ಗುರುವಾರದ ದಿವಸ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ನಿಮಗೆ ಏಳಿಗೆಯನ್ನು ಕೊಡ್ತಕ್ಕಂಥ ವಿಚಾರ.
ನೋಡಿ, ಮೇಷರಾಶಿಯವರು ಅತಿ ಮುಖ್ಯವಾಗಿ ಒಂದು ವಿಷಯವನ್ನು ತಾವು ಫಾಲೋ ಮಾಡ್ಕೋಬೇಕು. ತಾವು ದೊಡ್ಡವರಿಗೆ ಬೆಲೆ ಕೊಡ್ತಕ್ಕಂಥದ್ದನ್ನು ಕಲಿಬೇಕು. 3ನೇ ಮನೆಯಲ್ಲಿ ಗುರು ಹೋಗುವಂತಹ ಈ ಹಾದು ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ, ಟ್ರಾನ್ಸಿಷನ್ ಏನಿದೆ, ಈ ಸಂದರ್ಭದಲ್ಲಿ ಗುರುವಿನ ಒಂದು ಏನು ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಖಂಡಿತವಾಗ್ಲೂ ತಾವು ದೊಡ್ಡವ್ರಿಗೆ ಬೆಲೆ ಕೊಡೋದನ್ನ ತಿಳ್ಕೋಬೇಕು. ಸಹಜವಾಗಿ ದೊಡ್ಡವ್ರನ್ನ ಗೌರವಿಸ್ತಕ್ಕಂತಹ ಗುಣ ಖಂಡಿತವಾಗ್ಲೂ ಮೇಷರಾಶಿಯವರಿಗಿದೆ, ಇಲ್ಲ ಅಂತಲ್ಲ. ಆದರೂ ಒಂದು ಸಮಯೋಚಿತವಾಗಿ ಎಲ್ಲೋ ಒಂದು ಸಂದರ್ಭ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳನ್ನ ಒಂದು ರೀತಿ ಬೇರೆ ಒಂದು ವಿಧವಾಗಿ ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥದ್ದು, ಅವ್ರ ಮಾತುಗಳನ್ನ ಹಲ್ಲೆಗಳಿರ್ತಕ್ಕಂತಹ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದಾಗತ್ತೆ. ಅದನ್ನೆಲ್ಲ ಜಯಿಸಬೇಕು. ಹಾಗಾಗಿ ತಾವು ದೊಡ್ಡವರು, ಅದರಲ್ಲೂ ಮಾರ್ಗದರ್ಶಕರು, ಇವರು ಏನು ಹೇಳಿರ್ತಾರೆ, ಅಥವಾ ಯಾರೋ ಒಬ್ಬರು ಟೀಚರು, ನೀವು ಸ್ಟೂಡೆಂಟ್ಸ್ ಆಗಿರ್ತೀರಿ, ನಿಮ್ಮ ಟೀಚರ್ ಹೇಳಿರ್ತಕ್ಕಂಥ ವಿಚಾರವನ್ನು ಪರಿಪಾಲನೆ ಮಾಡೋದ್ರಲ್ಲಿ ತಾವು ವಿಫಲರಾಗ್ತೀರಿ. ಹಾಗಾಗಿ ಇಂಥದ್ದನ್ನೆಲ್ಲ ತಾವು ರೆಕ್ಟಿಫೈ ಮಾಡ್ಕೊಂಡು ಬದುಕಿದಾಗ ಖಂಡಿತವಾಗ್ಲೂ ಗುರು ಈವನ್ 3ನೇ ಮನೆಯಲ್ಲಿ ಹೋಗ್ತಾ ಇದ್ರೂ ಸಹ ಒಂದು ವಿಧವಾಗಿ ಉತ್ತಮವಾದ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನಿಮ್ಮ ಈ ರೆಕ್ಟಿಫಿಕೇಷನ್ಸು ಅಂದರೆ ಯಾವ ಒಂದು ತಪ್ಪುಗಳನ್ನ ತಾವು ಅಪ್ಪಿತಪ್ಪಿ ಮಾಡ್ತೀರಿ, ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬದುಕಿದಾಗ, ಆ ರೆಕ್ಟಿಫಿಕೇಷನ್ ಪ್ರೊಸೀಜರ್ಗೆ ಮುಂದಾದಾಗ ಖಂಡಿತವಾಗ್ಲೂ ಭಗವಂತ ಗುರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಗುರುವಿನ ಬಲ ಅಷ್ಟಾಗಿಲ್ಲದೆ ಹೋದ್ರೂ ಗುರುವಿನ ಬಲ ದೊರಕಬೇಕು ತಮಗೆ ಅಂತಂದರೆ ಗುರು ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳಿ, ನಿಮ್ಮ ಕುಲಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಅದರಲ್ಲೂ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿಗೆ ಯಾವತ್ತೂ ನಿಂದಿಸಬೇಡಿ. ದೊಡ್ಡವ್ರಿಗೆ ಬೆಲೆ ಕೊಡಿ, ದೊಡ್ಡವ್ರು ಹೇಳಿದಂಥ ಮಾತನ್ನು ಪಾಲಿಸಿ. ಶಿರಸಾವಹಿಸೋದಕ್ಕೆ ಸಾಧ್ಯವಾದರೆ ಶಿರಸಾವಹಿಸಿ, ಇಲ್ಲದೆ ಹೋದರೆ ಅಟ್ಲೀಸ್ಟ್ ಪಾಲಿಸಿ. ಅದರಿಂದಾಗಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಗುರುವಿನ ಸದನುಗ್ರಹ ತಮ್ಮದಾಗಲಿ. ಆದರೂ ಸಹ ಆರ್ಥಿಕತೆಯ ಒಂದು ಹಿಂಜರಿತ ಇದೆಲ್ಲ ಹೆಚ್ಚಾಗಿರುತ್ತೆ. ಒಟ್ಟಾರೆ ಇದೆಲ್ಲ ಒಂದು ಚಾಲೆಂಜಿಂಗ್ ಸಿಚುಯೇಷನ್ ಅಂತ ತಾವು ಫೇಸ್ ಮಾಡೋದಕ್ಕೆ ತಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆ ಮಾಡಿ, ಜೊತೆಗೆ ಆಗಲೇ ಹೇಳಿದಂತೆ ದಕ್ಷಿಣಾಮೂರ್ತಿ ದೇವರ ಉಪಾಸನೆಯನ್ನು ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ತಮಗೆ ಭಗವಂತ ಗುರು ಒಂದು ವಿಶೇಷವಾದಂತಹ ಕೃಪೆಯನ್ನು, ಅಟ್ಲೀಸ್ಟ್ ಸಾಧ್ಯವಾದಷ್ಟು ಅವನ ಕೃಪೆಯನ್ನು ತಮ್ಮ ಕಡೆಗೆ ಕೊಡ್ತಾನೆ. ಆ ಕೃಪೆಗೆ ತಾವು ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ವೀಕ್ಷಕರೇ, ಮುಂದೆ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಗುರುವಿನ ವಿಶೇಷವಾದಂತಹ ಬಲ ಪ್ರಾಪ್ತವಾಗ್ತಾ ಇದೆ. ಗುರುವಿನ ಕೌಟುಂಬಿಕ ಸ್ಥಾನದ ಬಲ, ಧನಸ್ಥಾನದ ಬಲ, ಹಾಗೆ ವಾಕ್ಸ್ಥಾನದ ಬಲ ಎಂಥ ವಿಶೇಷ ನೋಡಿ. ಐಶ್ವರ್ಯದಾಯಕನಾಗಿ ಗುರು ಐಶ್ವರ್ಯ ಪ್ರಾಪ್ತಿ ಯೋಗವನ್ನು ಸಹ ಕೊಡ್ತಾ ಇದ್ದಾನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಬಹು ವಿಶೇಷವಾದಂತಹ ಗುರುಬಲವಿರ್ತಕ್ಕಂತಹ ಕಾಲಘಟ್ಟ. ಈ ಮೇ 14ರಿಂದ ಬರೋ ವರ್ಷ ಜೂನ್ವರೆಗೂ ಸಹ ವಿಶೇಷವಾಗಿರುತ್ತೆ. ಮಧ್ಯ 1-1.5 ತಿಂಗಳು ಕಾರ್ತಿಕ ಮಾಸದ ಸಂದರ್ಭ. ಆ ಸಂದರ್ಭದಲ್ಲಿ ಅವರಿಗೆ ಗುರುಬಲ ತಾತ್ಕಾಲಿಕವಾಗಿ ಸಿಗದೆ ಹೋದ್ರೂ, ಆದರೆ ತತ್ಕ್ಷಣದಲ್ಲಿ ಅವರಿಗೆ ಏನು ಈ 40ರಿಂದ 45 ದಿನಗಳ ಆಸುಪಾಸಿನ ಸಂದರ್ಭ, ಆ ಸಂದರ್ಭ ಕಳೆದ ಕೂಡಲೇ ತತ್ಕ್ಷಣದಲ್ಲಿ ಅವರಿಗೆ ಗುರುಬಲ ಮತ್ತೆ ಪ್ರಾಪ್ತವಾಗ್ತಕ್ಕಂಥದ್ದು. ಬರೋ ವರ್ಷ ಏನು ಜೂನ್ ಸಂದರ್ಭದವರೆಗೂ ಗುರುಬಲ ವಿಶೇಷವಾಗಿರುತ್ತೆ. ಈ ಗುರುಬಲದ ದೆಸೆಯಿಂದಾಗಿ ನೋಡಿ, ದಶೆ ಬೇರೆ ದೆಸೆ ಬೇರೆ. ದೆಸೆ ಅಂತಂದರೆ ಕಾರಣ. ಆ ಕಾರಣದಿಂದಾಗಿ ಗುರುವಿನ ವಿಶೇಷವಾದ ಕೃಪೆಗೆ ವೃಷಭ ರಾಶಿಯವರು ತಾವು ಖಂಡಿತವಾಗ್ಲೂ ಭಾಜನರಾಗ್ತೀರಿ. ಅದರಲ್ಲೂ ಕುಟುಂಬದಲ್ಲಿ ವಿಶೇಷವಾದಂಥ ಶುಭ ಕಾರ್ಯಗಳು, ತಾವೇನೇನು ಅಂದ್ಕೊಂಡಿದ್ದೀರಿ ಆ ಎಲ್ಲ ಶುಭ ಕಾರ್ಯಗಳು ಸಫಲವಾಗಿ ನೆರವೇರ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗುರುವಿನ ಸದನುಗ್ರಹ, ಅದರಿಂದಾಗಿ ನಿಮಗೆ ದೈವದ ಪ್ರೇರಣಾ ಶಕ್ತಿ ಖಂಡಿತವಾಗ್ಲೂ ಸಿಗುತ್ತೆ. ಆ ದೈವದ ಪ್ರೇರಣಾ ಶಕ್ತಿಯ ಅನುಗುಣವಾಗಿ ನಿಮ್ಮ ಜೀವನ ಸಾಗುತ್ತೆ ಅಂತಂದರೆ ನೀವೇ ಪುಣ್ಯವಂತರು. ಹಾಗಾಗಿ ವೃಷಭ ರಾಶಿಯವರಿಗೆ
ಅಭೂತಪೂರ್ವವಾದಂತಹ ಪುಣ್ಯಯುತವಾದ ಕಾಲ. ಹಾಗಾಗಿ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಅದರಲ್ಲೂ ಸಹ ತಾವು ಆಂಜನೇಯ ಸ್ವಾಮಿ ದೇವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಗುರುವಾರ ಶನಿವಾರ ಆಂಜನೇಯ ಸ್ವಾಮಿ ದೇವರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಇನ್ನಷ್ಟು ಶುಭ ಫಲಕ್ಕೆ ತಾವು ಪಾತ್ರರಾಗ್ತೀರಿ. ಒಟ್ಟಾರೆ ವೃಷಭ ರಾಶಿಯವರಿಗೆ ಕುಟುಂಬ ಸ್ಥಾನದ, ಧನಸ್ಥಾನದ ಹಾಗೂ ವಾಕ್ಸ್ಥಾನದ ಒಂದು ಗುರುವಿನ ಬಲದಿಂದಾಗಿ ನಿಮ್ಮ ಒಂದು ಜೀವನ ಅತಿ ಸುಭೀಕ್ಷಕರವಾಗಿ ಸಾಗುತ್ತೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮಗುರು, ಅದರಲ್ಲೂ ಮೃಗಶಿರ ನಕ್ಷತ್ರದ 3ನೇ ಚರಣಕ್ಕೆ ಗುರುವಿನ ಒಂದು ಏನು ಈ ಸ್ಥಾನ ಬದಲಾವಣೆ ಆಗ್ತಾ ಇದೆ ವೃಷಭ ರಾಶಿಯಿಂದ. ಈ ಬಹು ವಿಶೇಷವಾದಂತಹ ಒಂದು ಕಾಲ ನೋಡಿ. ಯಾವತ್ತೂ ಒಬ್ಬ ಮನುಷ್ಯನಿಗೆ ಹರಿವು ಅನ್ನೋದು ಭಾಳ ಇಂಪಾರ್ಟೆಂಟು. ಗುರುವೇ ಹರಿವು, ಹರಿವೇ ಗುರು. ಹಾಗಾಗಿ ಈ ಗುರು ಹರಿವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ಕಾಲಘಟ್ಟ. ಆ ಹರಿವನ್ನು ನಾವು ತಿಳುವಳಿಕೆಯಾಗಿ ಏನು ತಗೋಬೇಕು ಮನುಷ್ಯರಾದವರು, ಅದಕ್ಕೊಂದು ಸರಿಯಾದಂತಹ ಕಾಲಘಟ್ಟ ಬೇಕಾಗ್ತದೆ. ಆ ಕಾಲಘಟ್ಟ ಭಾಳ ಒಂದು ವಿಶೇಷವಾಗಿ ಪಾಪ ಈ ಮಿಥುನ ರಾಶಿಯವರಿಗೆ ದೊರಕತಕ್ಕಂಥದ್ದು. ನೋಡಿ, ಯಾಕೆ ಇದನ್ನು ನಾನು ಈ ರೀತಿ ಹೇಳ್ತೀನಿ ಅಂತಂದರೆ, ಮಿಥುನ ರಾಶಿಯವರು ಭಾಳ ಡಿಪ್ಲೊಮೆಟಿಕ್, ತಂತ್ರಗಾರಿಕೆ, ತಾತ್ವಿಕತೆಯಲ್ಲಿ ಎತ್ತಿದ ಕೈ. ತಾತ್ವಿಕತೆ ಅನ್ನುವಂಥದ್ದು ಒಂದು ನಾಲೆಡ್ಜಬಲ್ ಪರ್ಸನ್ಸ್ಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಬುದ್ಧಿಗೂ ಮೀರಿದಂತಹ ಒಂದು ಲಕ್ಷಣ ಅದು. ಹಾಗಾಗಿ ಬುದ್ಧಿಮಟ್ಟಕ್ಕೆ ಒಂದು ದೊಡ್ಡ ಅಪ್ಗ್ರೇಡೇಷನ್ನು, ಒಂದು ದೊಡ್ಡ ಸ್ಯಾಚುರೇಷನ್ ಲೆವೆಲ್ಲು ವಿಸ್ಡಮ್. ಆ ವಿಸ್ಡಮ್ ದೊರಕಬೇಕು ಅಂತಂದರೆ ನಿಮ್ಮಲ್ಲಿ ಹರಿವು ಅಂತಕ್ಕಂಥದ್ದು ಬೆಳಕಾಗಿ ಅದು ಉರಿಬೇಕಾಗ್ತದೆ. ಹಾಗಾಗಿ ಆ ಒಂದು ಬೆಳಕನ್ನು ಸ್ವಲ್ಪ ಕಷ್ಟದ ಜೊತೆಗೆ ಕೊಡ್ತಾನೆ. ಯಾಕೆ ಅಂದರೆ ನೋಡಿ, ಕತ್ತಲಿನಿಂದಲೇ ಬೆಳಕಿನ ಒಂದು ಉಗಮ. ಹಾಗಾಗಿ ಕತ್ತಲೆ ಇದ್ರೇ ಬೆಳಕಿಗೆ ಒಂದು ಶ್ರೇಷ್ಠತೆ. ಆ ಶ್ರೇಷ್ಠತೆ ದೊರಕಬೇಕು ಬೆಳಕಿಗೆ ಅಂತಂದರೆ ಕತ್ತಲಿನಿಂದಲೇ ಅದು ಉಗಮಗೊಳ್ಳಬೇಕು. ಹಾಗಾಗಿ ಏನು ತಮಸ್ಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ. ತಾಮಸಿಕವಾದ ಗುಣಲಕ್ಷಣದಿಂದಲೇ ಸಾತ್ವಿಕತೆ ಹೊರಹೊಮ್ಮಬೇಕು. ಆ ಹೊರಹೊಮ್ಮುವಂತಹ ಶಕ್ತಿ, ಆ ಸಾತ್ವಿಕತೆಯ ಒಂದು ಶಕ್ತಿ, ಅದರ ಹಿನ್ನೆಲೆ ತಾತ್ವಿಕತೆ ಅಂದರೆ ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಕೊಡೋ ಸಲುವಾಗಿ ಮಿಥುನ ರಾಶಿಯವರಿಗೆ ಗುರು ವಿಶೇಷವಾದಂತಹ ಒಂದು ಚಾಲೆಂಜಿಂಗ್ ಸಿಚುಯೇಷನ್ಸ್ಗಳನ್ನ, ಸವಾಲುಯುಕ್ತವಾದ ಸನ್ನಿವೇಶಗಳನ್ನ ಕೊಡ್ತಾನೆ ಅನ್ನೋದನ್ನ ಮರಿಬೇಡಿ. ಮಿಥುನ ರಾಶಿಯವರು ಆ ಸವಾಲುಯುಕ್ತವಾದ ಸನ್ನಿವೇಶಕ್ಕೆ ಒಳಪಡಬೇಕಾಗ್ತದೆ. ಹಾಗಾಗಿ ಬರೀ ಒಳಪಡುವಂಥದ್ದಲ್ಲ, ಆ ಸನ್ನಿವೇಶವನ್ನು ಎದುರಿಸಬೇಕಾಗ್ತದೆ. ಎದುರಿಸಿದ್ರೆ ಮಾತ್ರ ಅಷ್ಟಕ್ಕೆ ಸಾಕಾಗ್ಬಿಡುತ್ತಾ? ಎದುರಿಸಿ ಇದನ್ನು ಜಯಿಸಬೇಕಾಗ್ತದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಆ ಒಂದು ಪ್ರಬಲವಾದಂತಹ ಒಂದು ಜಯ, ಆ ಜಯಶೀಲತೆ ದೊರಕಬೇಕು ಅಂತಂದರೆ ಅದು ಖಂಡಿತ ನಿಮ್ಮಲ್ಲೇ ಇರತಕ್ಕಂತಹ ಒಂದು ಒಳಹರಿವು. ಆ ಒಳಹರಿವನ್ನು ತಾವು ಕಂಡ್ಕೋಬೇಕು. ಅದಕ್ಕೆ ತಾವು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿದ್ರೆ ಒಳಹರಿವು ಗೊತ್ತಾಗ್ತದೆ. ಹಾಗಾಗಿ ಇದು ಏನಂದರೆ ಒಬ್ಬ ಮನುಷ್ಯನ ಭಾವುಕನನ್ನಾಗಿ ಮಾಡಬೇಕು ಪರಿಸ್ಥಿತಿ. ಆ ಭಾವುಕನಾಗಿ ಮಾಡ್ತಕ್ಕಂಥ ಪರಿಸ್ಥಿತಿಯೇ ಆ ಒಳಹರಿವು. ಆ ಒಳಹರಿವು ಮನುಷ್ಯನಲ್ಲಿ ಒಂದು ಪ್ರಾಣದ ಚೈತನ್ಯ ಶಕ್ತಿಯಾಗಿ, ಒಂದು ಆತ್ಮದ ಚೈತನ್ಯ ಶಕ್ತಿಯಾಗಿ, ಒಂದು ಜೀವದ ಚೈತನ್ಯ ಶಕ್ತಿಯಾಗಿ ಇರ್ತಕ್ಕಂಥದ್ದು ಅನ್ನೋದನ್ನ ಮರಿಬೇಡಿ. ಈ ಒಳಹರಿವನ್ನು ಯಾವೊಬ್ಬ ಮನುಷ್ಯ ಕಂಡ್ಕೋತಾನೆ, ಆ ಮನುಷ್ಯನಿಗೆ ಒಂದು ಭಾವನಾತ್ಮಕವಾದ ಭಾವುಕತೆ ಬೆಳೆಯುತ್ತೆ. ಆ ಭಾವುಕತೆಯಿಂದಲೇ ಅವನ ಜೀವನ ಸುಭೀಕ್ಷಕರವಾಗುತ್ತೆ. ಮುಂದೆ ಎಲ್ಲ ವಿಧವಾದಂತಹ ಯೋಗ ಭಾಗ್ಯಗಳನ್ನ ಪಡೆಯುವಂತಹ ಅರ್ಹತೆ ಪಡ್ಕೋತಾನೆ. ಆ ಅರ್ಹತೆಯನ್ನು ಖಂಡಿತವಾಗ್ಲೂ ಈ ಗುರು ಮಿಥುನ ರಾಶಿಯಲ್ಲಿ ಏನು ಪ್ರವೇಶ ಆಗ್ತಾ ಇರತಕ್ಕಂಥ ಗುರು ಮಿಥುನ ರಾಶಿಯವರಿಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ತಾತ್ವಿಕತೆಯ ಹಿನ್ನೆಲೆ, ಸಾತ್ವಿಕತೆಯ ಗುಣಮಟ್ಟವನ್ನು ಅವನು ಪಡ್ಕೋಬೇಕು. ಆದರೆ ಅದಕ್ಕೆ ತತ್ವಜ್ಞಾನದ ಹಿನ್ನೆಲೆ ಬೇಕು, ಅದನ್ನು ಮರಿಬಾರ್ದು. ಹಾಗಾಗಿ ಫಿಲಾಸಾಫಿಕಲ್ ಟಚ್, ಇಟ್ ಈಸ್ ದಿ ಫೈನಲ್ ಟಚ್.
ಇಟ್ ಈಸ್ ದಿ ಫೈನಲ್ ಟಚ್ ಫಾರ್ ಎನಿ ವಿಸ್ಡಮೆಟಿಕ್ ಪರ್ಸನ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಫ್ರೇಸ್ ಯಾರ್ದು ಗೊತ್ತಾ? ಶಂಕರಾಚಾರ್ಯರದು. ಶಂಕರಾಚಾರ್ಯರು ಆ ಪುಣ್ಯಾತ್ಮರು ಹುಟ್ಟಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ನೋಡಿ, ಅಂಥ ಮಹಾನುಭಾವರಿಗೆ ಅದೆಲ್ಲ ಒಂದು ಫಿಲಾಸಫಿಕಲ್ ನಾಲೆಡ್ಜು ಸಿಕ್ತು. ಯಾಕೆಂದರೆ ಗುರುಸ್ಥಾನವೇ ಪ್ರಮುಖವಾದ ಸ್ಥಾನ. ಗುರುಸ್ಥಾನಕ್ಕಿಂತ ಮಿಗಿಲಾದ ಸ್ಥಾನ ಇನ್ನೊಂದಿಲ್ಲ ಅಂಥೇಳಿ ಸಾಕಷ್ಟು ಮಹಾನುಭಾವರು ಹೇಳಿದ್ದಾರೆ. ಹಾಗಾಗಿ ಇದನ್ನು ತ್ರಿಮೂರ್ತಿಗಳು ಒಪ್ತಾರೆ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಹಾಗಾಗಿ ಈ ಗುರು ಜನ್ಮ ಸ್ಥಾನಕ್ಕೆ ಬರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಒಳ ಹರಿವನ್ನು ತಟ್ಟಿ ಎಬ್ಬರಿಸೋದಕ್ಕೆ. ಆ ಹರಿವನ್ನು ತಾವು ಕಂಡುಕೊಳ್ಳಿ. ಈ ತಮಸ್ಸೋಮ ಜ್ಯೋತಿರ್ಗಮಯ ಅನ್ನುವಂತಹ ಒಂದು ವಿಶೇಷವಾದ ವ್ಯಾಖ್ಯಾನ ಏನಿದೆ, ಅದರ ಪ್ರಕಾರ ತಮ್ಮ ಜೀವನ ಅತ್ಯುನ್ನತವಾದಂತಹ ಒಂದು ಈ ಬೆಳಕಿನೆಡೆಗೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಿಥುನ ರಾಶಿಯವರಿಗೆ ರೆಕ್ಟಿಫಿಕೇಷನ್ ಟೈಮ್, ಅವಲೋಕನ ಮಾಡ್ಕೋಬೇಕು. ಅವಲೋಕನ ಮಾಡಿಕೊಂಡ್ರೇನೆ ಬದುಕು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸುವಂತಹ ಗುರು ನಿಮ್ಮ ರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆ ಗುರುವನ್ನು ಸ್ವಾಗತ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಪರಿಹಾರ ಕ್ರಮ ಅಂತಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಮಾಡಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಒಂದು ಈ ದೇವತಾರಾಧನೆ, ಗುರುವಿನ ಆರಾಧನೆಯಿಂದಾಗಿ ನಿಮ್ಮ ಜೀವನದ ಒಂದು ಕ್ಷಣಗಳು ಒಂದು ಸಾಫಲ್ಯದ ಕ್ಷಣಗಳಾಗಿ ಪರಿಣಮಿಸುತ್ತೆ. ಹಾಗಾಗಿ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆಯಿಂದಾಗಿ, ಹಾಗೆ ಮಹಾಲಕ್ಷ್ಮಿ ದೇವರ ಆರಾಧನೆಯಿಂದಾಗಿ ಖಂಡಿತವಾಗಲೂ ನಿಮಗೆ ಎಲ್ಲ ವಿಧವಾದಂತಹ ಏಳಿಗೆ ಭಾಗ್ಯಗಳು ದೊರಕುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ಮುಂದೆ ಅತೀ ಸುಭೀಕ್ಷಕರವಾದ ಕಾಲ ಇದೆ. ಆದರೆ ಈ ಕ್ಷಣ ಅವಲೋಕನಯುಕ್ತವಾದ ಕಾಲ ಅನ್ನೋದನ್ನ ಮರಿಬೇಡಿ. ಶುಭವಾಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ಅವ್ರಿಗೆ ಒಂದು ಸ್ಪೆಷಲ್ ಟೆಸ್ಟಿಂಗ್ ಟೈಮ್ಸ್ಗಳು ಇರ್ತಕ್ಕಂಥದ್ದು, ಅಂದರೆ ಪರೀಕ್ಷಾತ್ಮಕ ಸಮಯ ಒದಗ್ತಕ್ಕಂಥದ್ದು. ನೋಡಿ, ಪರೀಕ್ಷೆಗಳು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಆದರೆ ಏನೂ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಏನೋ ಒಂದು ಬೇಡಿಕೆ ಬಂತು. ಏನು ಮಾಡ್ತಾರೆ? ಆ ಬೇಡಿಕೆಯನ್ನು ಪೂರೈಸಬೇಕು. ಅದು ಅವ್ರ ಕುಟುಂಬದವ್ರ ಬೇಡಿಕೆನೋ, ಅಥವಾ ಅವರ ಹಿತೈಷಿಗಳ ಬೇಡಿಕೆನೋ, ಅಥವಾ ಅವ್ರನ್ನೇ ನಂಬಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿಯ ಬೇಡಿಕೆನೋ, ಆ ಬೇಡಿಕೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಇವರು ಎಷ್ಟರ ಮಟ್ಟಿಗೆ ಅದನ್ನು ಒಂದು ಪರಿಗಣನೆಗೆ ತಗೊಂಡು ಅದನ್ನು ಪೂರೈಕೆ ಮಾಡಬೇಕು, ಮತ್ತೊಬ್ಬರ ಬೇಡಿಕೆಯನ್ನು ಪೂರೈಕೆ ಮಾಡಬೇಕು. ಅದಕ್ಕೆ ಇವ್ರಿಗೆ ಭಗವಂತ ಯಾವ ರೀತಿ ಶಕ್ತಿ ಕೊಡ್ತಾನೆ ನೋಡಿ. ಅಲ್ಲಿ ಇರ್ತಕ್ಕಂಥದ್ದು ಔದಾರ್ಯ. ಔದಾರ್ಯ ಅಂತಂದರೆ, ಆಯ್ತಪ್ಪ, ನನ್ನ ಕೈಲಾದಷ್ಟು ಏನೋ ಒಂದು ಹೆಲ್ಪ್ ಮಾಡ್ತೀನಿ, ನನ್ನ ಕೈಲಾದಷ್ಟು ಏನೋ ಇನ್ನೊಬ್ಬರಿಗೆ ಒಂದು ದಾನವಾಗೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡ್ತೀನಪ್ಪ ಅಂತ ಆ ಮನಸ್ಥಿತಿ ಬರಬೇಕಾಗ್ತದೆ. ಆ ಮನಸ್ಥಿತಿಯಿಂದ ಅವರು ಬಂದಿರುವಂಥ ಸನ್ನಿವೇಶ ಅಥವಾ ಸಂದರ್ಭವನ್ನು ಪರಿಗಣಿಸಿ ಅದರಿಂದ ಅವರು ಮತ್ತೊಬ್ಬರ ಬೇಡಿಕೆಯನ್ನು ಪೂರೈಸುವಂತಹ ಒಂದು ವಿಷಯಕ್ಕೆ ಮುಂದಾಗಬೇಕಾಗ್ತದೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ತಲೆ ಮೇಲೆ ಸ್ವಲ್ಪ ಭಾರ ಬೀಳ್ತಕ್ಕಂಥ ಸಾಧ್ಯತೆ ಕಟಕ ರಾಶಿಯವರಿಗೆ. ಆ ಭಾರವನ್ನು ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲದೆ ಹೊರಬೇಕಾಗ್ತದೆ. ಹಾಗಾಗಿ 12ನೇ ಮನೆಯಲ್ಲಿ ಗುರು ಸಂಚಾರ, 12ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರತಕ್ಕಂತಹ ಈ ಕಟಕ ರಾಶಿಯವರಿಗೆ ವಿನಾಕಾರಣ ಒಂದು ಈ ಭಾರಗಳು, ಅದು ಈ ಎಕ್ಸ್ಪೆಂಡಿಚರ್ನ ಲೆಕ್ಕಾಚಾರದಲ್ಲಿ, ಅಂದರೆ ಈ ಆಯವ್ಯಯದ ಲೆಕ್ಕಾಚಾರ, ಆದಾಯ ಬಂದಿರ್ತದೆ, ವ್ಯಯ ಆಗಬೇಕು. ಆದರೆ ತೀರಾ ವ್ಯಯ ಆಗಿಬಿಟ್ರೆ ಕಥೆ ಏನು? ಅಲ್ಲಿ ಮುಂದೆ ಬರ್ತಕ್ಕಂಥದ್ದೇ ಮುಂದೆ ಏನಪ್ಪ ದಾರಿ ಏನಪ್ಪ ಅಂತ. ಹಾಗಾಗಿ ಆ ದಾರಿ ಏನು ಅನ್ನುವಂತಹ ಮಟ್ಟಿಗೆ ಅವ್ರು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಅವರ ಆದಾಯ ಏನು ಬರುತ್ತೆ ಅದರ ತಕ್ಕಾಗೆ ಖರ್ಚನ್ನು ಮಾಡೋದಕ್ಕೆ ಅವ್ರು ಮುಂದಾಗಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗ್ತದೆ.
ಇದರಿಂದಾಗಿ ಅವ್ರಿಗೆ ಖಂಡಿತವಾಗ್ಲೂ ಭವಿಷ್ಯತ್ನಲ್ಲಿ ಒಂದು ಸುಭದ್ರತೆ ಉಂಟಾಗ್ತಕ್ಕಂಥದ್ದಾಗತ್ತೆ. ವಿಧಿ ಇಲ್ಲ, ಏನೋ ಒಂದು ಸಮಯ ಸಂದರ್ಭ ಬಂದುಬಿಟ್ಟಿದೆಯಪ್ಪ, ಹೇಗೋ ನಿಭಾಯಿಸಬೇಕು, ಸ್ವಲ್ಪ ಸಾಲನೋ ಏನೋ ಒಂದು ಆದರೂ ಪರವಾಗಿಲ್ಲ, ಇರಲಿ, ಸಾಲವೋ ಸೋಲವೋ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಪ್ಪ, ಏನು ಮಾಡೋಕ್ಕಾಗಲ್ಲ, ತಲೆಗಂಟಿರ್ತಕ್ಕಂಥ ಜವಾಬ್ದಾರಿ, ಅದನ್ನು ಖಂಡಿತವಾಗ್ಲೂ ಆ ಜವಾಬ್ದಾರಿನ ನಿಭಾಯಿಸಬೇಕು ಅಂತ ಆ ಔದಾರ್ಯದಿಂದ ಮುನ್ನುಗ್ಗಿದಾಗ ಭಗವಂತ ಅದಕ್ಕೆ ದಾರಿ ಮಾಡಿಕೊಡ್ತಾನೆ. ಖಂಡಿತವಾಗ್ಲೂ ಒಳ್ಳೆ ಕೆಲಸಕ್ಕಾಗಿ ತಲೆ ಮೇಲೆ ಭಾರ ಬಿದ್ದರೂ ಪರವಾಗಿಲ್ಲ, ಒಳ್ಳೇದು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮುಂದೊಂದು ದಿವಸ ಇನ್ನೊಂದು 2 ವರ್ಷದಲ್ಲಿ ನಿಮಗೆ ಏನು ಒಂದು ಒಳ್ಳೆ ಸದುದ್ದೇಶಕ್ಕೆ ನೀವು ಆ ಒಂದು ಖರ್ಚನ್ನು ಮಾಡಿರ್ತೀರಿ, ಅದ್ರ 2 ಪಟ್ಟನ್ನು ಭಗವಂತ ನಿಮಗೆ ಕೊಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಏನು ಅಷ್ಟೊಂದು ಹೇಳ್ಕೊಳ್ಳುವಂತಹ ಒಂದು ಕಾಲಘಟ್ಟ ಅಲ್ಲ. ಹಾಗೆ ಆಸ್ಪತ್ರೆ ಖರ್ಚುಗಳು ಇಂಥದ್ದೆಲ್ಲ ಜಾಸ್ತಿ ಬರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ವಯಸ್ಸಾದಂತಹ ವೃದ್ಧರಿಗೆ ಎಸ್ಪೆಷಲಿ ಜಾಸ್ತಿ ಈ ಆಸ್ಪತ್ರೆ ಖರ್ಚುಗಳು ಬರ್ತಕ್ಕಂಥದ್ದು, ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಕ್ಕಂತಹ ಒಂದು ದುಸ್ಥಿತಿಗಳೆಲ್ಲ ಬರ್ತಕ್ಕಂಥದ್ದು, ಇದೆಲ್ಲ ಸಹಜವಾಗಿ ಆಗ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಎಸ್ಪೆಷಲಿ ನೀವು ಈ ಶನಿದೇವರ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ, ನಿಮಗೆ ಅಕಾಲಿಕ ಕಷ್ಟವನ್ನು ಕೊಡ್ತಕ್ಕಂಥವನು ಶನೈಶ್ಚರ ಸ್ವಾಮಿ. ಅವನು 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಕಾಲಿಕವಾದಂತಹ ಸಂಕಷ್ಟಕ್ಕೆ ಗುರಿಪಡಿಸುವಂತಹ ಗ್ರಹ ರಾಹು ಗ್ರಹ ಇನ್ನೇನು ಕೆಲವೇ ದಿನಗಳಲ್ಲಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಕಾರಣ, ಅದು ಅಷ್ಟಮ ರಾಶಿಯಲ್ಲಿ ರಾಹು, ಭಾಗ್ಯಸ್ಥಾನದಲ್ಲಿ ಶನೈಶ್ಚರ ಸ್ವಾಮಿ, ವ್ಯಯ ಸ್ಥಾನದಲ್ಲಿ ಬೃಹಸ್ಪತಿ ಅಂದರೆ ಗುರುಗ್ರಹ, ಏನು ಇಂಥ ಒಂದು ಈ ಕಾಂಬಿನೇಷನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ತಾವು ಶನೈಶ್ಚರನ ಆರಾಧನೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮಿಗಿಲಾಗಿ ರಾಮದೇವರ ಉಪಾಸನೆಯನ್ನು ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಆದಿತ್ಯ ಹೃದಯವನ್ನು ಪಠನೆ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಸುಮಂಗಲಿಯರು, ಮುತ್ತೈದೆಯರು ಇವರೆಲ್ಲರೂ ಸಹ ಶುಕ್ರವಾರ ಏನು ಮುಸ್ಸಂಜೆಯ ಸಂದರ್ಭ ಗೋಧೂಳಿ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಯಾರು ಬೇಕಾದ್ರೂ ಪಠನೆ ಮಾಡ್ಬೋದು. ಈ ಲಲಿತಾ ಸಹಸ್ರನಾಮನ ಬರೀ ಸುಮಂಗಲಿಯರು, ಮುತ್ತೈದೆಯರು ಅಥವಾ ಕನ್ಯೆಯರೇ ಮಾಡಬೇಕು, ಇನ್ಯಾರು ಗಂಡಸರು ಮಾಡಬಾರ್ದು ಅಂತೇನಿಲ್ಲ, ಆಡ್ಬೋದು. ಆದರೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದಾಗುತ್ತೆ. ಗಂಡಸರು ಸಹ ಪಠನೆ ಮಾಡ್ಬೋದು. ಸೋಮವಾರ ಸಂಜೆ ಅಥವಾ ಶುಕ್ರವಾರ ಸಂಜೆ ಖಂಡಿತವಾಗ್ಲೂ ಲಲಿತಾ ಸಹಸ್ರನಾಮವನ್ನು ತಾವು ಪಠಿಸಿ ನಿಮ್ಮ ಒಂದು ಸುಭೀಕ್ಷತೆಯ ದಾರಿಯನ್ನು ಕಂಡುಕೊಳ್ಳಿ. ಒಟ್ಟಾರೆ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಒಳ್ಳೆಯದಾಗಬೇಕು ಅಂತಂದರೆ ಈ ದೇವಿ ಉಪಾಸನೆ, ದೇವತೋಪಾಸನೆ, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಚಾಮುಂಡೇಶ್ವರಿ, ನೀವು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ. ಎಸ್ಪೆಷಲಿ ಅಮಾವಾಸ್ಯೆ ದಿವಸ ಮರಿಬೇಡಿ. ಖಂಡಿತವಾಗ್ಲೂ ನಿಮಗೆ ದಾರಿ ಸುಗಮವಾಗುತ್ತೆ. ಜೀವನದಲ್ಲಿ ಎಷ್ಟೇ ಅಬ್ಸ್ಟ್ರಕ್ಷನ್ ಬಂದರೂ ದೈವದ ಅನುಗ್ರಹದಿಂದ, ಚಾಮುಂಡೇಶ್ವರಿಯ ಒಂದು ಪ್ರಸಾದದಿಂದಾಗಿ, ಆ ವರದಾನದಿಂದಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿ ಸೂರ್ಯನಾರಾಯಣ ಸ್ವಾಮಿಯ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಶನೈಶ್ಚರ ಸ್ವಾಮಿಯ ಒಂದು ಸ್ತುತಿ ಬರುತ್ತೆ. ಈ ಶನೈಶ್ಚರ ಸ್ವಾಮಿ ನರಸಿಂಹಸ್ವಾಮಿ ಮೇಲೆ ಬರೆದಿರ್ತಕ್ಕಂತಹ ಒಂದು ಸ್ತುತಿ, ಶನೈಶ್ಚರ ಕೃತ ನರಸಿಂಹ ಸ್ತುತಿ ಅಂತ, ಅದನ್ನು ಸಹ ಪಾರಾಯಣ ಮಾಡ್ಕೊಳ್ಳಿ. ಶನೈಶ್ಚರ ಸ್ವಾಮಿ ದೇವರ ಒಂದು ಆರಾಧನೆ ಮಾಡ್ಕೊಳ್ಳಿ ಶನಿವಾರದಂದು. ಎಲ್ಲದಕ್ಕಿಂತ ಮಿಗಿಲಾಗಿ ಶ್ರೀರಾಮ ರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸವನ್ನು ಸಹ ಪಠನೆ ಮಾಡ್ಕೊಳ್ಳಿ. ಎಲ್ಲವೂ ತಮಗೆ ತಾವು ಅಂದ್ಕೊಂಡಾಗೆ ನಡೀಲಿ. ಸ್ವಲ್ಪ ಭಾರ, ಹೊರೆ ಅನ್ನುವಂಥದ್ದು ಖರ್ಚು ವೆಚ್ಚದ ಲೆಕ್ಕಾಚಾರದಲ್ಲಿ ಇದ್ದೇ ಇರುತ್ತೆ. ನಿಭಾಯಿಸಿ, ಭಗವಂತ ಒಳ್ಳೇದು ಮಾಡಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾದಂತಹ ಗುರುಬಲ, ಲಾಭಸ್ಥಾನದ ಗುರು. ಯಾರ್ಯಾರು ಆಸ್ತಿ ಮಾಡಬೇಕು ಅಂತ ಇದ್ದೀರಿ, ಯಾರ್ಯಾರು ಐಶ್ವರ್ಯದಾಯಕವಾದಂತಹ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಇದ್ದೀರಿ, ಚಿನ್ನಾಭರಣ, ಬಂಗಲೆ, ಕಾರು ಅಥವಾ ಮನೆ, ಹೇಗಾದರೂ ಸರಿ, ಐಶ್ವರ್ಯದಾಯಕವಾದಂತಹ ವಿಚಾರಗಳಿಗೆ ಪ್ರಾಪ್ತಿಯನ್ನು ದೊರಕಿಸಿಕೊಡ್ತಕ್ಕಂತಹ ಗುರುವಿನ ಒಂದು ಸುಬಲ ತಮ್ಮದಾಗ್ತಾ ಇದೆ. ಇಂಥ ಒಂದು ಸುಬಲ ಸಿಂಹರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಅಷ್ಟಮ ಶನಿ ಇದ್ರೇನು ತೊಂದರೆ ಇಲ್ಲ. ಈ ಲಾಭದ ಗುರುವಿನಿಂದಾಗಿ ಆರ್ಥಿಕತೆ ಖಂಡಿತವಾಗ್ಲೂ ಸುಧಾರಿಸುತ್ತೆ. ಆರ್ಥಿಕವಾದ ಹಿಂಜರಿತ ಕಡಿಮೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಐಶ್ವರ್ಯಕ್ಕೆ ಅನುಗುಣವಾದಂತಹ ಪ್ರಾಪ್ತಿಗಳು ತಮ್ಮದಾಗುತ್ತೆ. ಒಟ್ಟಾರೆ ಈ
ಏನು ನಿಮ್ಮ ರಾಶಿಗೆ ಕೇತುವಿನ ಒಂದು ಸಂಚಾರ ಇಷ್ಟರಲ್ಲೇ ಅತಿ ಶೀಘ್ರದಲ್ಲೇ ಆಗ್ತಾ ಇದ್ರೂ ಸಹ ಒಂದು ಮಟ್ಟಿಗೆ ಈ ಪ್ರಾರಂಭದ ಒಂದು ವರ್ಷ ಏನು ಗುರುವಿನ ಒಂದು ಲಾಭಸ್ಥಾನದ ಒಂದು ಸಂಚಾರದಿಂದಾಗಿ ಈ ನೆನೆಗುದಿಗೆ ಬಿದ್ದಿರತಕ್ಕಂತಹ ಹಲವು ಕೆಲಸ ಕಾರ್ಯಗಳು ಎಲ್ಲವೂ ಸಹ ಅದು ಕಂಪ್ಲೀಟ್ ಆಗುತ್ತೆ. ಪೆಂಡಿಂಗ್ ಸ್ಟೇಟಸಲ್ಲಿರೋದೆಲ್ಲ ಕಂಪ್ಲೀಟೆಡ್ ಸ್ಟೇಟಸ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸಿಂಹರಾಶಿಯವರು ಜನ್ಮರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಪಂಚಮಿ ದಿವಸ ಅಥವಾ ಅಮಾವಾಸ್ಯೆ ದಿವಸ ಅಥವಾ ಪೌರ್ಣಮಿ ದಿವಸ ಅಥವಾ ದಶಮಿ ದಿವಸ ನೀವು ಖಂಡಿತವಾಗ್ಲೂ ಮಹಾಗಣಪತಿಯ ಆರಾಧನೆ ಮಾಡಿ. ಮಹಾಗಣಪತಿ ಆರಾಧನೆ ಮಾಡೋದ್ರ ಮೂಲಕ ಗುರುವು ಪ್ರಸನ್ನನಾಗ್ತಾನೆ. ಮಹಾಗಣಪತಿ ಅವನು ಒಬ್ಬ ಗುರುಸ್ಥಾನದಲ್ಲಿರ್ತಕ್ಕಂತಹ ಪುಣ್ಯಾತ್ಮನೇ, ಮಹಾನುಭಾವ ದೇವರೇ. ಹಾಗಾಗಿ ಮಹಾಗಣಪತಿಯ ಒಂದು ಆರಾಧನೆ ಮಾಡ್ಕೊಳ್ಳಿ. ಸಂಕಷ್ಟಹರ ಗಣಪತಿಯ ಒಂದು ವ್ರತವನ್ನು ಖಂಡಿತವಾಗ್ಲೂ ತಾವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಸಂಕಷ್ಟಹರ ಚತುರ್ಥಿಯ ವ್ರತ. ಅದು ಕೃಷ್ಣ ಪಕ್ಷದ ಚತುರ್ಥಿ ಎಂದು ಬರ್ತಕ್ಕಂಥದ್ದು. ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಿಮಗೆ ಸೂರ್ಯನಾರಾಯಣ ಸ್ವಾಮಿ ದೇವರ ಅನುಗ್ರಹವು ಬೇಕಾಗ್ತದೆ. ಹಾಗಾಗಿ ಏನು ಸಿಂಹರಾಶಿಯಲ್ಲಿ ಕೇತು ಸಹಜವಾಗಿ ಒಳ್ಳೆಯದಲ್ಲ. ನೋಡಿ, ಈಗೆಲ್ಲ ಯುದ್ಧದ ಭೀತಿ ಏನು ಕಾಡ್ತಾ ಇದೆ, ರಾಜರುಗಳ ನಡುವೆ, ಅಂದರೆ ಏನು ನಮ್ಮ ದೇಶದ ರಾಷ್ಟ್ರದ ಒಂದು ಹೊಣೆಗಾರಿಕೆಯನ್ನು, ಒಂದು ಪ್ರಾತಿನಿಧ್ಯವನ್ನು ವಹಿಸ್ಕೊಂಡಿರ್ತಕ್ಕಂತಹ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅವರು ಎಷ್ಟು ಒಂದು ವಿಶೇಷವಾದಂತಹ ಕಾಳಜಿಯನ್ನು ಇಟ್ಕೊಂಡು ಜನಗಳ ಒಂದು ಹಿತರಕ್ಷಣೆಗಾಗಿ ಅವರು ಒಂದಷ್ಟು ನಿಲುವುಗಳನ್ನ ಕಂಡ್ಕೋಬೇಕಾಗ್ತದೆ. ನೋಡಿ, ಎಷ್ಟು ಒಂದು ನಿಲುವುಗಳನ್ನ ಸುಖ ಸುಮ್ಮನೆ ಈಸಿಯಾಗಿ ಆಯಿತು ಆಗಲಿ ಅಂತ ಹಿಂಗೆ ಹೇಳೋದಕ್ಕಾಗಲ್ಲ. ಅದು ಭಾಳ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರ್ತಕ್ಕಂಥದ್ದು. ಆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಪ್ರಕಾರವೇ ಅವರು ನಿಲುವುಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಸುಮ್ಮನೆ ಏಕಾಏಕಿಯಾಗಿ ಏನೇನೋ ಮನಸ್ಸೋ ಇಚ್ಛೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇಷ್ಟೆಲ್ಲ ಪಾಪ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ಅತಿ ಶೀಘ್ರದಲ್ಲೇ ಕೇತುವಿನ ಎಂಟ್ರಿ ಈ ಸಿಂಹರಾಶಿಗೆ ಆಗ್ತಾ ಇರ್ತಕ್ಕಂಥ ಕಾರಣ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೂ ಸಹ ರಾಜಕೀಯ ವ್ಯವಸ್ಥೆನಲ್ಲೂ ಸ್ವಲ್ಪ ಏನಾದರೂ ಹಾಗೆ ಹೀಗೆ ಅಂತ ಇರ್ತದೆ. ಒಂದಲ್ಲ ಒಂದು ರೀತಿ ಏರುಪೇರಾಗುವಂಥ ವಿಚಾರಗಳು. ಅದೆಲ್ಲವೂ ಅಲ್ಲದೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ರಾಷ್ಟ್ರಕ್ಕೆ, ಒಂದು ರಾಷ್ಟ್ರದ ಘನತೆಗೆ, ಹಾಗೆ ರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಸುವ್ಯವಸ್ಥೆಗೆ ಏನು ಭಂಗ ತರತಕ್ಕಂತಹ ಕೆಲಸವನ್ನು ನೆರೆ ರಾಷ್ಟ್ರವಾದಂತಹ ಪಾಕಿಸ್ತಾನ ಮಾಡ್ತಾ ಇದೆ. ಇದೆಲ್ಲ ಆಗ್ತಾ ಇರ್ತಕ್ಕಂತಹ ಇಷ್ಟೆಲ್ಲ ಒಂದು ಅನಾಹುತಗಳು ಜರುಗಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಒಂದು ನೆರೆ ರಾಷ್ಟ್ರ ಪಾಕಿಸ್ತಾನ ಈ ರೀತಿಯೆಲ್ಲ ಮಾಡಿದೆಯಲ್ಲ, ಇದಕ್ಕೆ ಏನಪ್ಪ ಅಂತಂದರೆ, ಏನು ಸಿಂಹರಾಶಿಗೆ ಕೇತು, ಕುಂಭರಾಶಿಗೆ ರಾಹುವಿನ ಒಂದು ಸಂಚಾರ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಇವೆಲ್ಲ ನಡೀತಾ ಇದೆ. ಬಿಕಾಸ್ ಯಾಕೆ ಇದಾಗ್ತಾ ಇದೆ ಅಂತಂದರೆ, ಈ ಟ್ರಾನ್ಸಿಷನ್ ಇನ್ನೇನು ಆಗ್ತಾ ಇರ್ತಕ್ಕಂಥ ಕಾರಣ 1.5 ತಿಂಗಳು ಮುಂಚೆಯಿಂದನೇ ಅದ್ರ ಪ್ರಭಾವವನ್ನು ಮುಂಚೆಯಿಂದನೇ ಕೊಡುತ್ತೆ ರಾಹು ಕೇತುಗಳು. ಅದರಿಂದಾಗಿ ಇಷ್ಟೆಲ್ಲ ನಡೀತಾ ಇದೆ. ಇದೆಲ್ಲ ಪ್ರಿಲಿಮಿನರಿ ಸ್ಟೆಪ್ಸು ಏನು ಇವಾಗೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಮುಂದೆ ಆ ಯುದ್ಧವನ್ನು ಸಹ ಮಾಡೋದಕ್ಕೂ ಮುಂದಾದಾಗ ಖಂಡಿತವಾಗ್ಲೂ ನಾವು ಅದೇನು ಆಶ್ಚರ್ಯಪಡಬೇಕಾಗಿದ್ದಿಲ್ಲ. ಕಾರಣ ಯಾಕಪ್ಪ ಅಂತಂದರೆ, ಏನು ಅತಿ ಶೀಘ್ರದಲ್ಲೇ ಈ ಮೇ 18ರಿಂದ 20 ಒಳಗೆ ಏನು ಈ ರಾಹುವಿನ ಒಂದು ಸಂಚಾರ, ಕೇತುವಿನ ಸಂಚಾರ ಆಗ್ತಾ ಇರ್ತಕ್ಕಂತಹ ಒಂದು ಸಂದರ್ಭ. ಇಷ್ಟರೊಡನೆ ಒಂದಲ್ಲ ಒಂದು ಬ್ರೇಕಿಂಗ್ ನ್ಯೂಸು, ವಾರ್ ಬ್ರೇಕಿಂಗ್ ನ್ಯೂಸ್ಗಳೆಲ್ಲ ಬರೋ ಸಾಧ್ಯತೆ ಇದೆ. ಇರಲಿ, ಆದರೆ ಸಿಂಹರಾಶಿಯವರಿಗೆ ಖಂಡಿತವಾಗ್ಲೂ ಈ ಯಾವುದೇ ಒಂದು ವಿಧವಾದಂತಹ ಒಂದು ಜಂಜಾಟಗಳು ಬಂದರೂ ಅದನ್ನು ಫೇಸ್ ಮಾಡ್ಕೋಬೇಕು ಅಂತಂದರೆ ತಾವು ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಮಾಡಿ. ಸೊ ಇಂಥ ಒಂದು ನಿಟ್ಟಿನಲ್ಲಿ ನೀವು ಮಹಾಗಣಪತಿ, ಹಾಗೆ ಗುರು ರಾಘವೇಂದ್ರ ಸ್ವಾಮಿ, ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ಕೇತುವಿನ ಸಂಚಾರ ಆಗ್ತಾ ಇರ್ತಕ್ಕಂಥ ಕಾರಣ ಮಹಾಗಣಪತಿಯ ಸಂಕಷ್ಟರ ಚತುರ್ಥಿಯ ಒಂದು ವ್ರತವನ್ನು ತಾವು ಫಾಲೋ ಅಪ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಂದು ಮಾಧ್ಯಮಿಕವಾದಂತಹ ಗುರುಬಲ, ಅಂದರೆ ಮಧ್ಯಮ ಗುರುಬಲ. ಈ ಮಧ್ಯಮ ಗುರುಬಲದಿಂದಾಗಿ ಒಂದು 50% 60% ಅಷ್ಟೇ ಅವರಿಗೆ ಶುಭ ಫಲಗಳು, ಒಂಥರ ನ್ಯೂಟ್ರಲ್ ಎಫೆಕ್ಟ್. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಒಂದು ಗುರುವಿನ ಒಂದು ಏನು ಮಿಥುನ ರಾಶಿಯಲ್ಲಿ ಏನು ಸಂಚಾರ ಆಗ್ತಾ ಇದೆ,
ಈ ಗುರುವಿನ ಒಂದು ಸ್ಥಾನ ಪಲ್ಲಟದಿಂದಾಗಿ ಅವರು ಹೆಚ್ಚು ಒಂದು ಅಬ್ಸರ್ವೇಷನನ್ನು ಅನಲೈಸೇಷನನ್ನು ಮಾಡಿಕೊಂಡು ಸಾಗಬೇಕಾಗ್ತದೆ. ನೋಡಿ, ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪೂರ್ವ ತಯಾರಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಆ ಪೂರ್ವ ತಯಾರಿ ಇಲ್ಲದೇ ಮಾಡ್ತಕ್ಕಂಥ ಕೆಲಸಗಳು ಅದು ವಿಫಲವಾಗ್ಬೋದು. ಹಾಗಾಗಿ ಪೂರ್ವ ತಯಾರಿಯೊಂದಿಗೆ ಸಕಲ ಕೆಲಸಗಳನ್ನೂ ಮಾಡಿ ಹಂಗೆ ಮಾಡಿದ್ರೂ 90% ಅವು ಸಕ್ಸಸ್ ಆಗೋದು ಇಂಥ ಸಂದರ್ಭದಲ್ಲಿ ಕಷ್ಟ. ಏನೂ ತಯಾರಿ ಇಲ್ಲದೆ ಮಾಡ್ತಕ್ಕಂಥ ಕೆಲಸಗಳು ಸಾಕಾರಗೊಳ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ ಕನ್ಯಾ ರಾಶಿಯವರಿಗೆ. 9ನೇ ಮನೆ ಗುರುಬಲ ಇಲ್ಲಿವರೆಗೂ ಇತ್ತು. ಈಗ 10ನೇ ಮನೆಯಲ್ಲಿ ಗುರು ಸಾಧಾರಣವಾದಂತಹ ಬಲವನ್ನು ಕೊಡುವಂಥ ವಿಚಾರ. ಹಾಗಾಗಿ ಅಷ್ಟಕ್ಕಷ್ಟೇ ಈ ಒಂದು ವರ್ಷ ಅಂದರೆ ಮುಂದಿನ ಒಂದು ಜೂನ್ವರೆಗೂ ಗುರುವಿನ ಸಂಚಾರದಿಂದಾಗಿ ಅಷ್ಟಾಗಿ ಹೇಳ್ಕೊಳ್ಳುವಷ್ಟು ಫಲಗಳು ಲಭ್ಯವಾಗೋದಿಲ್ಲ. ಕಾರ್ತಿಕ್ ಮಾಸದಲ್ಲಿ ಮಾತ್ರ ಒಂದು ರೀತಿಯಾದಂತಹ ಒಂದು ಸಕಾರಾತ್ಮಕವಾದಂತಹ ಗುರುವಿನ ಬಲ ಸಿಕ್ಕಿದ್ರೂ ಅದು ತಾತ್ಕಾಲಿಕವಾಗಿ ಅಷ್ಟೇ, ಒಂದೂವರೆ ತಿಂಗಳು ಒಳಗಡೆ ಮತ್ತೆ ಈಸ್ ಗೋಯಿಂಗ್ ಟು ರಿವರ್ಟ್ ಬ್ಯಾಕ್ ಟು ದಿ ಜೆಮಿನಿ ಅಂದರೆ ಮಿಥುನ್ ರಾಶಿಗೆ ಮತ್ತೆ ಅವರು ಗುರು ವಾಪಸ್ಸು ಏನು ವಕ್ರೀಗತನಾಗಿ ಸಂಚಾರ ಆಗ್ತಾ ಇರತಕ್ಕಂತಹ ಒಂದು ವಿಶೇಷವಾದ ಕಾಲವಾಗುತ್ತೆ ಈ ಕಾರ್ತಿಕ್ ಮಾಸದ ಒಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ಕಾರ್ತಿಕ್ ಮಾಸದ ಅಂತ್ಯ, ಮಾರ್ಗಶಿರ ಮಾಸದ ಆರಂಭದ ಸಂದರ್ಭದಲ್ಲಿ ವಕ್ರೀಗತನಾಗಿ ಮತ್ತೆ ಹಿಂಚಲನೆಯಿಂದಾಗಿ ಗುರು ಈ ಮಿಥುನ್ ರಾಶಿಗೆ ಹೋಗೋದ್ರಿಂದ ಎಗೇನ್ ಯಥಾವಿಧಿಯಾಗಿ ಅವರು ಈ ನ್ಯೂಟ್ರಲ್ ಸ್ಟೇಟಸ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಗುರು ಇದನ್ನು ಅವರು ಕಂಡುಕೋಬೇಕಾಗ್ತದೆ. ಸೊ ಹಾಗಾಗಿ ಕನ್ಯಾ ರಾಶಿಯವರು ಸರ್ವೇ ಸಾಮಾನ್ಯವಾಗಿ ನೀವು ಅಷ್ಟೇ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಮಾಡಿ, ದತ್ತಾತ್ರೇಯರ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಖಂಡಿತವಾಗ್ಲೂ ನಿಮ್ಮ ಒಂದು ಈ ಬರೋ ವರ್ಷದ ಜೂನ್ವರೆಗೂ ಸಹ ನಿಮಗೆ ಎಲ್ಲ ಒಂದು ವಿಧವಾಗಿ ಭಾಗ್ಯೋದಯಗಳನ್ನು ಗುರುವಿನ ಅನುಗ್ರಹದಿಂದ ತಾವು ಖಂಡಿತವಾಗ್ಲೂ ದೊರಕಿಸ್ಕೋಬೇಕು ಅಂತಂದರೆ ಗುರುಚರಿತ್ರೆಯನ್ನು ಪಠಿಸಿ. ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವರ ಉಪಾಸನೆಯನ್ನು ಮಾಡಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ಅದರಲ್ಲೂ ಪಂಚಮಿಯಲ್ಲಿ ಗುರುವಾರ ಯಾವತ್ತು ಬರುತ್ತೆ ಅದು ನೋಡ್ಕೊಂಡು ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಶುಭವಾಗಿ. ಮುಂದೆ ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯೋದಯದ ಒಂದು ಗುರುವಿನ ಬಲ. ಭಾಗ್ಯೋದಯ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಮಧ್ಯ ವಯಸ್ಸಿನಲ್ಲಿ ಬಂದರೆ ಅದಕ್ಕೆ ಅದರದೇ ಆದಂತಹ ಒಂದು ಔಚಿತ್ಯ ಇರುತ್ತೆ. ಮಧ್ಯ ವಯಸ್ಸಿನಲ್ಲಿ ಬರ್ತಕ್ಕಂಥ ಭಾಗ್ಯೋದಯವೇ ಬದುಕಿನ ನಿಜವಾದಂತಹ ಒಂದು ದೊಡ್ಡ ತಿರುವು ಅಂತ ಮಹಾನುಭಾವರು ಹೇಳಿರ್ತಕ್ಕಂಥದ್ದು. ಹಲವು ದಾಸ ಸಾಹಿತ್ಯದ ಒಂದು ವಿಚಾರದಲ್ಲೂ ಸಹ, ದಾಸ ಸಾಹಿತ್ಯ ಸಾಲುಗಳಲ್ಲೂ ಸಹ ಈ ಒಂದು ಮನುಷ್ಯನಿಗೆ ಒದಗತಕ್ಕಂತಹ ಒಂದು ಪ್ರಧಾನ ತಿರುವಿನ ಬಗ್ಗೆ ಏನು ಪುರಂದರದಾಸರಾಗಲಿ ಕನಕದಾಸರಾಗಲಿ ಅವರ ಒಂದು ಕೀರ್ತನೆಗಳಲ್ಲಿ ಖಂಡಿತವಾಗಲೂ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ನೋಡಿ, ಮಧ್ಯವಯಸ್ಕರಿಗೆ ಅಂದರೆ 35-36 ವರ್ಷ ದಾಟಿರಬೇಕು ಅವರ ವಯಸ್ಸು. ಅವರಿಗೆ ಭಾಳ ವಿಶೇಷವಾಗಿ ಔಟ್ ಆಫ್ ಔಟ್ ಒಂದು ಭಾಗ್ಯೋದಯದ ಸಂದರ್ಭ. 100ಕ್ಕೆ 100% ವಿಶೇಷ ಭಾಗ್ಯ, ವಿಶೇಷ ಸವಲತ್ತು, ವಿಶೇಷ ಸೌಕರ್ಯ, ಅತಿ ಉತ್ಕೃಷ್ಟವಾದಂತಹ ಮಟ್ಟಿಗೆ ಅವರ ಜೀವನದಲ್ಲಿ ಒಂದು ದೈವ ಕೃಪೆ, ದೈವದ ಒಂದು ವಿಶೇಷವಾದಂತಹ ಒಂದು ಅಭಯ ದೊರಕುವಂತಹ ಒಂದು ವಿಚಾರ ಅಂತಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಹಾಗಂತ 36 ವರ್ಷದ ಕೆಳಗೆ ಇದ್ದವ್ರಿಗೇನೂ ಆಗಲ್ಲ ಅಂತಲ್ಲ. ಅಟ್ಲೀಸ್ಟ್ ಒಂದು 30-36 ವರ್ಷದ ಆಸ್ಪಾಸ್ನಲ್ಲಿದೆ ಅವರ ವಯಸ್ಸು ಅಂದ್ರೂ ಅವ್ರಿಗೂ ಸಹ 80% ಆ 80% ಸುಯೋಗ ಪ್ರಾಪ್ತಿ ಅಂತಂದರೆ ಅದರ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿಗೆಲ್ಲ ಸಾಧಾರಣವಾಗಿ ಅವರ ಕಲಿಕೆಯ ಅಂಥ ಒಂದು ವಿಶೇಷವಾಗಿ ಊರ್ಜಿತವಾಗಲಿ ಅಂತ ಹೇಳಿ ಆ ಕಲಿಕೆಯ ಹಂತದಲ್ಲಿ
ಆ ಒಂದು ವಿದ್ಯಾರ್ಥಿಗಳಾಗಿರುವಂತಹ ಒಂದು ನಿಟ್ಟಿನಲ್ಲಿ ಅವರು ಆ ಒಂದು ಏಳಿಗೆಯನ್ನು ಹೊಂದಲಿ ಅಂಥೇಳಿ ಭಗವಂತ ಆಶೀರ್ವಾದ ಮಾಡ್ಬೋದು. ಆದರೆ ಈ ಏನು ದುಡಿಮೆಯ ಹಂತದಲ್ಲಿರ್ತಕ್ಕಂಥವರು, ಈಗ ತಾನೇ ಕೆಲಸಕ್ಕೆ ಸೇರಿರ್ತಕ್ಕಂಥವರು, ಇಂಥವ್ರಿಗೆಲ್ಲ ಒಳ್ಳೆಯದೇ ಆಗುತ್ತೆ. ಆದರೆ ತುಲಾರಾಶಿಯವರಿಗೆ ಏನು ವಿಶೇಷವಾದ ಶನಿ ಬಲ ಮತ್ತು ಗುರುಬಲ ಎಲ್ಲವೂ ಇದೆ. ಆದರೆ ಪಂಚಮ ರಾಹುವಿನ ಒಂದು ಆಗಮನ ಆಗ್ತಾ ಇರ್ತಕ್ಕಂಥದ್ದು ಇದು ತಾವು ವಿಶೇಷವಾಗಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತಹ ಒಂದು ಸಂದರ್ಭ ಒದಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ಥಾನಗಳು ಪಲ್ಲಟವಾಗ್ಬೋದು. ಹಾಗಾಗಿ ಸ್ಥಾನ ಬದಲಾವಣೆ ರಾಹು, ಪಂಚಮ ರಾಹುವಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ತೀರಾ ಒಂದು ಅಟ್ಯಾಚ್ಮೆಂಟ್ ಇರತಕ್ಕಂತಹ ಜನಗಳ ನಡುವೆ ಒಂದು ಸಂಘರ್ಷಣೆಗಳು ಏರ್ಪಾಡಾಗ್ಬೋದು. ಈಗ ತುಲಾರಾಶಿಯವರಾದಂತಹ ನಿಮಗೆ ಯಾರೋ ಒಬ್ಬ ವಿಶೇಷವಾದಂತಹ ವ್ಯಕ್ತಿಗಳು, ಯಾರೋ ಒಬ್ಬರು ನಿಮ್ಮ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಅನುಗುಣವಾಗಿ ನಡ್ಕೋತಾ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿಯ ಒಂದು ಆ ಸಹವರ್ತಿತ್ವದಲ್ಲಿ ಎಲ್ಲೋ ಒಂದು ಕಡೆ ಒಂದು ವಿಧವಾದಂತಹ ಒಂದು ಅಸಮಾಧಾನವಾದಂತಹ ಒಂದು ಸಂದರ್ಭಗಳು, ಅಸಮಾಧಾನಯುಕ್ತವಾದಂತಹ ಸನ್ನಿವೇಶಗಳು ತಮಗೆ ಖಂಡಿತವಾಗಲೂ ದೊರಕುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಅಟ್ಯಾಚ್ಮೆಂಟು ಯಾರ ಮೇಲೂ ಅಷ್ಟು ಒಳ್ಳೆಯದಲ್ಲ. ನಿಮ್ಮ ಫಸ್ಟ್ ಸರ್ಕಲ್ ಪೀಪಲ್ ಏನಿರ್ತಾರೆ ಅಂದರೆ ನಿಮ್ಮನೆ ಜನಗಳು, ಅವ್ರಗಳ ಜೊತೆ ಆಬ್ವಿಯಸ್ಲಿ ತಾವು ಈ ಅಟ್ಯಾಚ್ಮೆಂಟನ್ನು ಹೊಂದ್ಕೊಂಡು ಹೋಗಲೇಬೇಕಾಗ್ತದೆ. ಆ ಪ್ರೀತಿ, ವಿಶ್ವಾಸ, ಆ ಮಮತೆ, ವಾತ್ಸಲ್ಯದಿಂದ ತಾವು ನಿಮ್ಮ ತಂದೆ ತಾಯಿ, ಹಾಗೆ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವ್ರುಗಳ ಜೊತೆ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯ. ಆದರೆ ಯಾವುದೋ ಒಬ್ಬ ವ್ಯಕ್ತಿ, ಅದು ಹೆಣ್ಣಾಗಲಿ ಗಂಡಾಗಲಿ ತೀರಾ ಅಟ್ಯಾಚ್ಮೆಂಟ್ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಘಾಸಿ ಆಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗುತ್ತೆ. ಇದರಿಂದಾಗಿ ಆ ಸ್ಟ್ರೆಸ್ ಫ್ಯಾಕ್ಟ್ರು ಕ್ರಿಯೇಟ್ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂತಹ ಹಂತದಲ್ಲಿ ವಿವೇಚನೆ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು. ಏನೇ ಆದ್ರೂ ಭಗವಂತ ನಿಮ್ಮ ಕಡೆಗೆ ಆ ಒಂದು ವಿವೇಚನಾತ್ಮಕವಾದ ದೃಷ್ಟಿಕೋನದಲ್ಲಿ ಫಲವನ್ನು ಕೊಡ್ತಾನೆ. ವಿವೇಚನೆ ಆನ್ ಆ್ಯಂಡ್ ಆಫ್ ಆಗ್ತಾಯಿದ್ರೂ ಸಹ ಎಲ್ಲೋ ಒಂದು ಕಡೆಗೆ ನೋಡಪ್ಪ, ಸರಿ ದಾರಿ ಇದು, ಸರಿ ವರ್ತನೆ ಇದು, ಸರಿಯಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ಆಯಾಮ ಇದು ಅಂತ ಭಗವಂತ ನಿಮಗೊಂದು ಆ ರೂಪುರೇಷೆಯನ್ನು ಹಾಕೊಡ್ತಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಷಯ ತುಲಾರಾಶಿಯವರಿಗೆ ಭಾಗ್ಯೋದಯದ ಕಾಲಘಟ್ಟ. ಭಾಗ್ಯಗಳು, ಸಕಲ ಭಾಗ್ಯಗಳು, ಏಳಿಗೆಗಳು ಲಭ್ಯವಾಗುತ್ತೆ. ದೈವದ ಪ್ರೇರಣೆ, ದೈವ ಕೃಪೆ, ದೈವದ ಅಭಯ ಎಲ್ಲವೂ ಸಹ ಸಿಗುತ್ತೆ. ಅಂಥ ಪ್ರಾಪ್ತಿಯುತವಾದಂತಹ ಕಾಲಘಟ್ಟ ನಿಮ್ಮದು. ಎಲ್ಲವೂ ಒಳ್ಳೆಯದಾಗಲಿ. ಆದರೆ ನೀವು ಅಷ್ಟೇ, ಏನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ನರಸಿಂಹಸ್ವಾಮಿ ದೇವರ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈಗ ವೈಶಾಖ ಶುದ್ಧ ಚತುರ್ದಶಿ ಎಂದು ನರಸಿಂಹ ಜಯಂತಿ ಆಗಿರ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಅಹೋಬಿಲ ಕ್ಷೇತ್ರಕ್ಕೆ ಸಾಧ್ಯವಾದರೆ ಒಂದು ವರ್ಷದ ಒಳಗಾಗಿ ದರ್ಶನ ಮಾಡ್ಕೊಂಡ್ಬನ್ನಿ. ಮಾರ್ಗಶಿರ ಮಾಸ ಬಹುಶ್ರೇಷ್ಠ. ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ಅಥವಾ ಚತುರ್ದಶಿಯ ಸಂದರ್ಭದಲ್ಲಿ ತಾವು ನವನಾರಸಿಂಹ ಕ್ಷೇತ್ರಕ್ಕೆ ತಾವು ಹೋಗೋದನ್ನ ಮರಿಬೇಡಿ. ಖಂಡಿತವಾಗಲೂ ಒಳ್ಳೆಯದಾಗಲಿ. ತುಲಾರಾಶಿಯವರಿಗೆ ಅತ್ಯಂತ ಸುಭೀಕ್ಷಕರವಾದಂತಹ ಕಾಲಘಟ್ಟ. ಮುಂದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಈಗಷ್ಟೇ ಸಪ್ತಮ ಸ್ಥಾನದ ಗುರು ಅಷ್ಟಮ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿವರೆಗೂ ಗುರುಬಲ ಚೆನ್ನಾಗಿತ್ತು. ಮುಂದೆ ಗುರುವಿನ ಒಂದು ಬಲ, ಅದರಲ್ಲೂ ಗುರುವಿನಿಂದ ತಮಗೆ ಬರ್ತಕ್ಕಂತಹ ಕೆಲವೊಂದು ಅಭಯಗಳು, ಅಂದರೆ ಅಭಯಯುಕ್ತವಾದಂತಹ ವಿಚಾರಗಳು ಅಥವಾ ಬಲ ಅಷ್ಟಾಗಿರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಗುರುವಿನ ಬಲ ಇರೋದಿಲ್ಲ, ಗುರುವಿನ ಒಂದು ಅಭಯ ಇರೋದಿಲ್ಲ. ಏನು ಮಾಡಬೇಕಪ್ಪ ಅಂತಂದರೆ ಅವಲೋಕನ ಮಾಡ್ಕೋಬೇಕು. ತಪ್ಪುಗಳನ್ನ ತಿದ್ದುಪಡಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ಎಲ್ಲರೂ ತಪ್ಪು ಮಾಡ್ತಾರೆ ಮನುಷ್ಯರು, ಯಾರು ಮಾಡೋದಿಲ್ಲ. ಎಲ್ಲ ಮನುಷ್ಯನು ಒಂದಲ್ಲ ಒಂದು ರೀತಿ ತಪ್ಪು ಮಾಡ್ತಾನೆ. ಅವನು ಎಲ್ಲ ಒಂದು ಹಂತದಲ್ಲೂ ಸಹ ಖಂಡಿತವಾಗ್ಲೂ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಮಾಡ್ಕೊಳ್ಳೋದಿಲ್ಲ, ನಾನು ಇದ್ದಂಗೆ ಇರ್ತೀನಿ, ನನ್ನಿಷ್ಟ ಅಂತ ಅನ್ನುವಂತಹ ಅಹಂಕಾರಯುಕ್ತವಾದಂತಹ
ದುರಹಂಕಾರಯುಕ್ತವಾದಂತಹ ನಡಿಗೆಗಳು ನಡೆಯೋದಿಲ್ಲ. ಅಂಥ ನಡಿಗೆಗಳಿಗೆ ಬ್ರೇಕ್ ಆಗ್ತಕ್ಕಂತಹ ಒಂದು ಗುರು. ಈಗ ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾದಂಥ ಸಂದರ್ಭದಲ್ಲಿ ಹಠ ಹಿಡಿತಾ ಇತ್ತು, ನನಗೆ ಬೇಕೇ ಬೇಕು ಬೇಕೇ ಬೇಕು ಹಾಗೆ ಹೀಗೆ ಅಂತ ಹಠ ಹಿಡಿತಾ ಇತ್ತು. ನಮ್ಮ ತಂದೆ ತಾಯಿ ಏನು ಮಾಡೋರು, ನೋಡೋಷ್ಟು ನೋಡೋರು, ಇರಲಿ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾಯಿದ್ರು. ಕೈ ಬಿಟ್ಬಿಟ್ಟು ಏನು ಮಾಡಿದ್ರು, ಅವನೊಬ್ಬನೇ ಬರಲಿ ನೋಡೋಣ, ನಾನು ಅವ್ನು ಹೇಳಿದ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಹಠ ಹಿಡಿತಾನೆ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ರು ಅಂತ ಅಂದ್ಕೊಳ್ಳಿ. ಈ ಥರ ಸಂದರ್ಭ ಎಷ್ಟೋ ಜನಗಳಿಗೂ ಆ ಥರ ಆಗಿರುತ್ತೆ. ಯಾಕೆ ಅಂತಂದರೆ ಆವಾಗ ನಮಗೊಂದು ಅರಿವು ಮೂಡ್ತದೆ, ಆವಾಗ ನಮ್ಮ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಇರಪ್ಪ, ನಮ್ಮ ತಂದೆ ತಾಯಿ ಕೈ ಬಿಟ್ಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಾಗಿದ್ದಾಗ ಏನು ಮಾಡ್ತಾಯಿದ್ದೋ, ನಾವು ಸಹ ಯಾವ ಆಟ ಹಿಡಿಯೋದು ಬೇಡ ಅಂತೇಳಿ ಹಿಂದೆ ಹೋಗ್ತಾಯಿದ್ದೋ, ಅವ್ರ ಹಿಂದೆ ಹೋಗ್ತಾಯಿದ್ದೋ. ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಾವು ರಂಪಾಡಿಗೆ ನಾವು ಅವ್ರ ಹಿಂದೆ ಹೋಗ್ತಾಯಿದ್ದು. ಅಂದರೆ ಭಗವಂತನೂ ಅಷ್ಟೇ ಒಂದು ಸಲ ಕೈ ಬಿಟ್ಟು ನೋಡ್ತಾನೆ. ಯಾಕೆ ಅದನ್ನು ಕೈ ಬಿಟ್ಟು ನೋಡ್ತಾನೆ ಅಂತಂದರೆ, ನೀವು ಕೆಲವೊಂದು ಸಂದರ್ಭಕ್ಕೆ ಕಾಂಪ್ರಮೈಸ್ ಆಗಬೇಕಾಗ್ತದೆ. ಕಾಂಪ್ರಮೈಸ್ ಆದಾಗಲೇ ಜೀವನ ಇನ್ನೊಂದು ರೀತಿಯಾದ ತಿರುವನ್ನು ಪಡ್ಕೊಳ್ಳುತ್ತೆ. ಇಲ್ಲ, ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಜೊತೆ ಕಾಂಪ್ರಮೈಸ್ ಆಗಲ್ಲ, ನನ್ನ ಗುಣ ಏನಿದೆ ಅದು ಹಂಗೇ ಇರುತ್ತೆ, ಗುಣವನ್ನು ನಾನು ಮಾರ್ಪಾಡು ಮಾಡ್ಕೊಳ್ಳೋದಿಲ್ಲ, ನಡತೆಯನ್ನು ಮಾರ್ಪಾಡು ಮಾಡ್ಕೊಳ್ಳೋದಿಲ್ಲ, ನಾನು ಇದ್ದಂಗೆ ಇರ್ತೀನಿ, ನಾನು ಇರೋದೇ ಹೀಗೆ ಅಂತ ಚೌಕಟ್ಟನ್ನು ಹಾಕೊಂಡು ಬದುಕುತ್ತಾರಲ್ಲ ಒಂದು ರೀತಿ, ಅದು ಒಳ್ಳೆಯದಲ್ಲ ಅಂತ ತೋರಿಸೋದಕ್ಕೆ ಈ ಗುರು, ಅಷ್ಟಮದಲ್ಲಿರ್ತಕ್ಕಂಥ ಗುರು ಸಹಜವಾಗಿ ಆಯ್ತು ಏನು ಮಾಡ್ತೀಯ ಮಾಡಪ್ಪ ಅಂತ ಸುಮ್ಮನೆ ಕೈ ಬಿಟ್ಬಿಡ್ತಾರೆ. ಗುರು ಕೈ ಬಿಟ್ಟರೆ ಉಳಿಗಾಲ ಇರುತ್ತಾ, ಕಷ್ಟ. ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಎಲ್ಲೋ ಒಂದು ಕ್ಷಣ ಭಗವಂತ ನಮ್ಮ ಕಡೆಗೆ ನೋಡದೇ ಇರ್ಬೋದು, ಗುರು ಒಂದು ತಾತ್ಕಾಲಿಕವಾಗಿ ಕೈ ಬಿಡ್ಬೋದು. ಅವನು ಯಾವತ್ತೂ ಕೈ ಚೆಲ್ಲಿ ನಡೆಯೋದಿಲ್ಲ, ಸಂಪೂರ್ಣವಾಗಿ ಕೈ ಬಿಡೋದಿಲ್ಲ. ಎಲ್ಲೋ ಒಂದು ಹಿಂಬದಿಯ ಬೆಂಬಲ ಒಬ್ಬ ಮನುಷ್ಯನಿಗೆ ಖಂಡಿತವಾಗ್ಲೂ ಗುರು ಕೊಡ್ತಾನೆ. ಯಾವಾಗ ಕೊಡ್ತಾನೆ? ನೀನು ನೈತಿಕತೆಯಿಂದ ಇದ್ದಾಗ ನಾನು ಕೊಡ್ತೀನಪ್ಪ, ಕೊಡ್ತೀನಿ ಅಂತ ಆ ಗುರು ಹೇಳ್ತಾನೆ. ನೈತಿಕತೆನೇ ಆಧಾರ, ನೈತಿಕತೆನೇ ಅತ್ಯಮೂಲ್ಯ. ನೈತಿಕತೆಯ ದಾರಿಯಲ್ಲಿ ಏನೇ ಬರಲಿ ಖಂಡಿತವಾಗ್ಲೂ ನನ್ನ ಹಿಂದೆ ದೈವದ ರಕ್ಷಣೆ ಇದೆ ಅಂತ ಅಂದ್ಕೊಂಡು ಯಾರು ಬದುಕ್ತಾನೆ, ಆ ಒಂದು ದುರಹಂಕಾರಯುಕ್ತವಾದಂತಹ ಗರ್ವವನ್ನು ಯಾರು ಒಬ್ಬ ವ್ಯಕ್ತಿ ಅದನ್ನೆಲ್ಲ ಮೀರಿ ಸಹೃದಯೀತನ ಅಂತ ನಾವೇನು ಹೇಳ್ತೀವಿ, ಆ ಸಹೃದಯಕ್ಕೆ ಅನುಗುಣವಾದಂತಹ ಒಂದು ಭಾವ ಅಂತ ಏನು ಹೇಳ್ತೀವಿ, ಆ ಸಹೃದಯೀ ಭಾವಕ್ಕೆ ನೀವು ಖಂಡಿತವಾಗಲೂ ನೀವು ನಿಮ್ಮ ಜೀವನವನ್ನು ಅದಕ್ಕೆ ಅನುಗುಣವಾಗಿ ನಡೆಸ್ಕೊಂಡು ಹೋಗಬೇಕಾಗ್ತದೆ. ಆ ಸಹೃದಯೀ ಭಾವದಿಂದಾಗಿ ನಿಮ್ಮ ಜೀವನ ಮುಂದೆ ನನಗೂ ಸಹ ದೈವದ ಒಂದು ಬಲ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯನ್ನು ಕೊಡುತ್ತೆ. ಅದಕ್ಕೆ ಸಹೃದಯೀ ಭವಯುಕ್ತವಾದಂತಹ ಭಾವನೆ, ಸಹೃದಯೀ ಭವಯುಕ್ತವಾದಂತಹ ಯೋಚನೆ, ಸಹೃದಯೀ ಭವಯುಕ್ತವಾದಂತಹ ಸಮಾಲೋಚನೆ, ಇಷ್ಟೆಲ್ಲ ಬೇಕಾಗ್ತದೆ. ಇದೆಲ್ಲವನ್ನು ಕಂಡುಕೊಳ್ಳಲಿಕ್ಕೆ ಸಮಯ ಬೇಕೋ ಬೇಡವೋ ಹೇಳಿ, ನಿಮಗೆ ಬೇಕು. ಅಂಥ ಸಮಯ ಖಂಡಿತವಾಗ್ಲೂ ಗುರು ಕೊಡ್ತಾನೆ. ಅಷ್ಟಮದಲ್ಲಿ ಗುರು ಹೋಗಬೇಕಾದ್ರೆ ನೀಚತನದ ಪರಮಾವಧಿಗೆ ಹೋಗಿರ್ತಕ್ಕಂಥವರು ಮೊದಲು ನಿಮ್ಮ ನೀಚತ್ವದ ಒಂದು ಗುಣಗಳನ್ನ ಅವಲೋಕನ ಮಾಡ್ಕೊಳ್ಳಿ. ಆಯಿತು, ಹೋಗ್ಬಿಟ್ಟಿದ್ದೀರಾ, ಅಲ್ಲೇ ಇದ್ಬಿಡ್ತೀರಾ. ನೀಚತ್ವದ ಪರಮಾವಧಿನಲ್ಲೇ ಮತ್ತೆ ಬೆಳೆಯೋಕ್ಕೆ
ಸಾಧ್ಯ ಇಲ್ಲ. ಲಿಮಿಟೆಡ್ ಪಾಯಿಂಟ್ ಅದು ಅಷ್ಟೇ. ಕೆಳಗಿಳಿಲೇಬೇಕು ಒಂದು ಸ್ಟೆಪ್. ಇನ್ನೊಂದು ರೀತಿಯಾದಂತಹ ಯಾವುದೋ ಒಂದು ಅಪ್ಗ್ರೇಡೇಷನ್ಸ್ ಸಿಗುತ್ತೆ, ಅಪ್ಲಿಫ್ಟ್ ಆಗುತ್ತೆ. ಅದಕ್ಕಾಗಿ ಕಾಯಬೇಕು. ಅದಕ್ಕೆ ಕಷ್ಟ ಸಹಿಷ್ಣುತೆ ಬೇಕು. ಇಷ್ಟ ಕಾರ್ಯವನ್ನು ಯಾವತ್ತೂ ಒಂದು ಮನಸ್ಪಟ್ಟು ಮಾಡಬೇಕು. ಹಾಗಾಗಿ ಮನಸ್ಪಟ್ಟು ಮಾಡ್ತಕ್ಕಂಥ ಕಾರ್ಯ, ದೈವ ಕೃಪೆಗೆ ನೈತಿಕತೆಯ ಚೌಕಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಖಂಡಿತವಾಗಲೂ ಸಫಲವಾಗುತ್ತೆ. ಅಹಂಕಾರಗಳನ್ನೆಲ್ಲ ಬಿಟ್ಟು ದುರಹಂಕಾರದ ಪರಮಾವಧಿತನದಿಂದ ಕೆಳಗಡೆ ಬರಬೇಕು. ನಾನಿದ್ದಂಗೆ ಇರ್ತೀನಿ ಅನ್ನುವಂತಹ ಒಣ ಪ್ರತಿಷ್ಠೆ ಮಾಡಿದವರಿಗೆ ಇಲ್ಲಿ ಕಾದಿದೆ ಸರಿಯಾದಂತಹ ಒಂದು ಫಲ. ಹಾಗಾಗಿ ಸಲಹುವಂಥ ಸ್ವಾಮಿ ನೀನಿರಲು, ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು, ದಿಟ್ಟನಾಗಿರು ಖಂಡ್ಯ ಓ ಮನುಜನೆ ಅಂತ ಹೇಳಿ ಏನು ದಾಸವರೇಣ್ಯರು ಹೇಳಿರ್ತಕ್ಕಂಥದ್ದು. ದಿಟ್ಟತನದಿಂದ ಇರು ಅಂದರೆ ಭಗವಂತ ಹುಟ್ಟಿಸಿದನೇ ಹುಲ್ ಮೇಯಿಸ್ತೇ ಇರ್ತಾನ ಅಂತ ಅರ್ಥ. ಅಂದರೆ ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ತಾನೆ. ಆದರೆ ಅವನ ಹತ್ರ ನಾವು ಹಕ್ಕಿಂದ ಕೇಳಕ್ಕೆ ಹೋಗ್ಬಾರ್ದು. ಭಗವಂತ ನನ್ನನ್ನು ಹುಟ್ಟಿಸ್ಬಿಟ್ಟಿದ್ಯಾ, ನಿನ್ನನ್ನು ಹುಲ್ಲು ಮೇಯಿಸೋ ಥರ ಮಾಡು ಅಂತಂದರೆ ನನಗೆಲ್ಲ ಕೊಡು ಅಂತ ಅಧಿಕಾರದ ಯುಕ್ತವಾದ ಹಕ್ಕಿಂದ ಕೇಳೋದಲ್ಲ. ದೇವರೇ, ನನ್ನ ತಪ್ಪುಗಳನ್ನ ನಾನು ತಿದ್ಕೋತೀನಪ್ಪ, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು, ಮುಂದೆ ಉತ್ತಮವಾದ ದಾರಿಯಲ್ಲಿ ನಡ್ಕೊಂಡೋಗೋ ಶಕ್ತಿ ಕೊಡಪ್ಪ ಅಂಥೇಳಿ ಶಿರಸ ವಹಿಸಿ ಭಗವಂತನ ಮುಂದೆ ತಾವು ದೀರ್ಘದಂಡ ಹೊಡಿರಿ. ಖಂಡಿತವಾಗ್ಲೂ ಭಗವಂತ ಮರುಕ್ಷಣದಲ್ಲೇ ಒಳ್ಳೇದು ಮಾಡ್ತಾನೆ. ಇಂಥ ಸಂದರ್ಭಗಳು ಎದುರಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಜಾಗೃತೆಯಿಂದ ಖಂಡಿತವಾಗಲೂ ಎಲ್ಲವನ್ನ ಕೆಳಗಿಳಿಸಿ, ಆವೇಶ, ಕ್ರೋಧ ಎಲ್ಲೋ ಅಲ್ಪ ಸ್ವಲ್ಪದಲ್ಲಿದ್ದರೆ ಒಳ್ಳೆಯದು, ಅತಿಯಾಗ್ಬಿಟ್ರೆ ಒಳ್ಳೆಯದಲ್ಲ. ಹಾಗಾಗಿ ಈ ದುರ್ನಡತೆ, ದುರಾಚಾರ, ಈ ಅತಿಯಾದಂತಹ ಒಂದು ಆವೇಶ ಆಗಲಿ, ಕೋಪ ಆಗಲಿ, ಕ್ರೋಧತ್ವಕ್ಕನುಗುಣವಾದಂತಹ ಕೋಪಗಳಾಗಲಿ, ಲಂಪಟತನದಿಂದ ಬದುಕ್ತಾ ಇರುವಂಥ ಜನ ಆಗಿದ್ದರೆ ಎಲ್ಲ ನೀವು ತಿದ್ದುಪಡಿ ಮಾಡಿಕೊಳ್ಳೇಬೇಕಾಗ್ತದೆ. ಇಲ್ಲ ಅಂತಂದರೆ ಸ್ಟ್ರಕ್ ಆಗುತ್ತೆ ನಿಮ್ಮ ಜೀವನ. ಯಾರೂ ಸಹ, ನೀವು ನಮ್ಮದವರು ಸಹ ಕೈ ಕೊಟ್ಬಿಡ್ತಾರೆ ಆ ಸಂದರ್ಭದಲ್ಲಿ. ಹಾಗೆ ಅಷ್ಟಮದಲ್ಲಿ ಗುರು ಹೋಗಬೇಕಾದ್ರೆ ಇಷ್ಟೆಲ್ಲ ಆಗ್ತಕ್ಕಂಥದ್ದಾಗುತ್ತೆ. ತಾವು ಆಂಜನೇಯ ಸ್ವಾಮಿ ದೇವರ ಆರಾಧನೆ ಮಾಡ್ಕೊಳ್ಳಿ. ಗುರುವಾರದ ದಿವಸ ದತ್ತಾತ್ರೇಯ ಸ್ವಾಮಿ ದೇವರ ಆರಾಧನೆ ಮಾಡ್ಕೊಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಿ ಷಷ್ಠಿ ದಿವಸ ಖಂಡಿತವಾಗ್ಲೂ ತಮ್ಮ ಎಲ್ಲ ಇಷ್ಟಾರ್ಥಗಳು ಕೈಗೂಡುತ್ತೆ. ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಜೊತೆಗೆ ದೇವತಾರಾಧನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ದೈನಂದಿನವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅಷ್ಟೋತ್ತರವನ್ನು ಹೇಳ್ತಕ್ಕಂಥದ್ದನ್ನು ಮರಿಬೇಡಿ. ಶುಭವಾಗಲಿ. ಮುಂದೆ ಧನುರ್ರಾಶಿ ನೋಡಿ. ಧನುರ್ರಾಶಿಯವರಿಗೆ ಸಪ್ತಮ ಗುರುವಿನ ಒಂದು ವಿಶೇಷವಾದಂತಹ ಬಲ. ಆರ್ಥಿಕತೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ. ಫೈನಾನ್ಷಿಯಲ್ ಫ್ರೀಡಮ್, ಫೈನಾನ್ಷಿಯಲ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏಳಿಗೆಯನ್ನು ಖಂಡಿತವಾಗ್ಲೂ ಎಲ್ಲ ಧನುರ್ರಾಶಿಯವರು ಖಂಡಿತವಾಗ್ಲೂ ನೀವು ಆ ಏಳಿಗೆಯನ್ನು ಹೊಂದುತ್ತೀರಿ. ಅದರಲ್ಲೂ ಮಧ್ಯವಯಸ್ಕರು ವಿಶೇಷವಾದ ಏಳಿಗೆಯನ್ನು ಹೊಂದುತ್ತೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಗಳು, ಅದರಲ್ಲೂ ಬಹು ವರ್ಷಗಳಿಂದ ಆ ಕಾರ್ಯಗಳು ಆಗಿರೋದಿಲ್ಲ. ಅಂಥ ಒಂದು ಕಾರ್ಯಗಳು ಈ ಸಂದರ್ಭದಲ್ಲಿ ಆಗುತ್ತೆ. ಧನುರ್ರಾಶಿಯವರಿಗೆ ಈ ಸಪ್ತಮ ಗುರುವಿನ ಬಲದಿಂದಾಗಿ ಗೌರವಾನ್ವಿತವಾದಂತಹ ಒಂದು ಸಂದರ್ಭ, ಆ ಗೌರವಾನ್ವಿತವಾದಂತಹ ಸ್ಥಾನಮಾನ ಏನು ದೊರಕುತ್ತಲ್ಲ, ಆ ಗೌರವಾನ್ವಿತವಾದಂಥ ಸ್ಥಾನಮಾನದಿಂದ ನಿಮ್ಮ ಒಂದು ವರ್ಚಸ್ಸು ಅಭಿವೃದ್ಧಿಯನ್ನು ಪಡೆಯುತ್ತೆ. ಆ ಗೌರವಾನ್ವಿತವಾದಂಥ ವಿಷಯ ತಮಗೆ ಪ್ರಾಪ್ತವಾಗುವಂಥದ್ದು, ಅದರಲ್ಲೂ
ಈ ಏನು ಅಪ್ ಟು ಕಾರ್ತಿಕ್ ಮಾಸ ಏನಿದೆ ಅದರಲ್ಲಿ ನಿಮಗೆ ಬಹು ವಿಶೇಷವಾಗಿ ಸನ್ಮಾನಗಳು, ಅವಾರ್ಡ್ಸ್ಗಳೆಲ್ಲ ಸಿಗುತ್ತೆ ಯೋಗ್ಯತೆಯನ್ನು ಇದ್ದಂತಹ ಯೋಗ್ಯರಿಗೆ. ಅಂದರೆ ನಾನು ಧನುರ್ರಾಶಿಯವ್ರನ್ನ ನಾನು 2 ಭೇದಗಳನ್ನಾಗಿ ನಾನೇನು ಮಾತಾಡಿ ನಿಮ್ಮನ್ನ ಇದು ಮಾಡ್ತಾ ಇಲ್ಲ. ಎಲ್ರಿಗೂ ಆ ಯೋಗ್ಯತೆ ಬರಬೇಕಲ್ಲ. ಹಾಗಾಗಿ ಧನುರ್ರಾಶಿಯವರು ನೀವು ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಆ ಯೋಗ ಸಂಪಾದನೆ ಮಾಡಿದರೆ ನಿಮಗೆ ಯೋಗ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಧನುರ್ರಾಶಿಯವರಿಗೆ ಯೋಗ್ಯತಾನುಸಾರವಾದಂತಹ ಒಂದು ಪ್ರಶಸ್ತಿ ಪಾರಿತೋಷಕಗಳು ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಬೇರೊಂದು ಮಾತೇ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಒಟ್ಟಾರೆ ಧನುರ್ರಾಶಿಯವರಿಗೆ ಅತ್ಯಂತ ಸುಭೀಕ್ಷಕರವಾದಂತಹ ಕಾಲಘಟ್ಟ. ಮಧ್ಯ ಎಲ್ಲೋ 1-1.5 ತಿಂಗಳು ಕಾರ್ತಿಕ್ ಮಾಸದಿಂದ ಮಾರ್ಗಶಿರ ಮಾಸದ ಪ್ರಥಮಾರ್ಧದವರೆಗೂ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ದ್ವಿತೀಯಾರ್ಧದಿಂದ ಎಲ್ಲ ಒಳ್ಳೆಯದಾಗುತ್ತೆ. ಬರೋ ಜೂನ್ವರೆಗೂ ಸಹ ಉತ್ತಮವಾದಂತಹ ಒಂದು ಕಾಲ. ಹಾಗಾಗಿ ಎಲ್ಲ ಒಂದು ನೆನೆಗುದಿಕ್ಕೆ ಒಂದು ಬಿದ್ದಿರತಕ್ಕಂಥ ಕೆಲಸಗಳು ಎಲ್ಲ ನಿಮಗೆ ಸಾಕಾರಗೊಳ್ಳುತ್ತೆ. ದೇವತಾರಾಧನೆಯನ್ನು ಮಾಡಿ, ಕುಲದೇವರ ಉಪಾಸನೆಯನ್ನು ಮಾಡಿ, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಮಾವಾಸ್ಯೆ ದಿವಸ ಹೋಗಿದ್ದು ಬನ್ನಿ. ಸಕಲ ಬಾಧೆಗಳು ಸಹ ಇಲ್ಲಿ ನಿವಾರಣೆ ಆಗುತ್ತೆ. ಇದರಲ್ಲಿ ಎಳ್ಳಷ್ಟು ಸಂಶಯ ಬೇಡ. ಹಾಗಾಗಿ ಮೈಸೂರು ಚಾಮುಂಡೇಶ್ವರಿ ದೇವಿಯ ಒಂದು ಉಪಾಸನೆಯನ್ನು ಮಾಡಿ, ಹಾಗೆ ಏನು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಅಥವಾ ದುರ್ಗಾ ಸೂಕ್ತ ಪಾರಾಯಣ ಮಾಡಿಸಿ ಅಥವಾ ಹೋಮ ಮಾಡಿಸಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವರ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ. ಹಾಗೆ ಧರ್ಮಸ್ಥಳ ಮಂಜುನಾಥೇಶ್ವರನಿಗೂ ಸಹ ನಡ್ಕೊಳ್ಳಿ. ಎಲ್ಲವೂ ಸಹ ಸುಭೀಕ್ಷಕರವಾಗಿ ಸಾಗುತ್ತೆ. ಈ ಧನುರ್ರಾಶಿಯವರು ನೀವು ಏನು ಮೂಲತಃ ರಾಶ್ಯಾಧಿಪತಿ ತಮಗೆ ಗುರುನೇ. ಹಾಗಾಗಿ ತಾವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ಶ್ರಾವಣ ಮಾಸದಲ್ಲಿ ಏನು ಆರಾಧನಾ ಮಹೋತ್ಸವ ನಡೆಯುತ್ತೆ ಆ ಸಂದರ್ಭಕ್ಕೆ ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ಲವೂ ಸುಭೀಕ್ಷಕರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮುಂದೆ ಮಕರ ರಾಶಿ. ಮಕರ ರಾಶಿಯವರಿಗೆ ಪ್ರಸಕ್ತ ಈ ಗುರುವಿನ ಮಿಥುನ ರಾಶಿಯ ಒಂದು ಸಂಚಾರದಿಂದಾಗಿ ಷಷ್ಠ ಸ್ಥಾನದಿಂದ ಏನು ಫಲಗಳು ಲಭ್ಯವಾಗುತ್ತೆ ಆ ಫಲಗಳು ಸೀಮಿತವಾಗಿ ಸಿಗ್ತಕ್ಕಂಥದ್ದು. ಷಷ್ಠ ಸ್ಥಾನದ ಗುರು ಸಹಜವಾಗಿ ಒಂದು ಚೆಕ್ ಪಾಯಿಂಟ್ಸ್ಗಳನ್ನ ಕೊಡ್ತಾನೆ. ಅಂದರೆ ಎಚ್ಚರಿಕೆಯ ಗಂಟೆಗಳನ್ನ ಕೊಡ್ತಕ್ಕಂಥದ್ದು. ಯಾವ ಒಂದು ವಿಧದಲ್ಲಿ ಎಚ್ಚರಿಕೆ ಗಂಟೆಗಳು? ಸಹಜವಾಗಿ ಏನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕು. ಎಚ್ಚರಿಕೆ ಗಂಟೆಗಳನ್ನ ಮುಂಗಡವಾಗಿ, ಅಂದರೆ ಇನ್ ಅಡ್ವಾನ್ಸ್ ನೋಡಿ, ಈ ಥರ ಆದರೆ ಹಿಂಗಾಗುತ್ತೆ, ಈ ಥರ ಆದರೆ ಹಿಂಗಾಗುತ್ತೆ ಅಂಥೇಳಿ ಒಂದು ಸ್ಟ್ರಾಟಜಿಕ್ ಆದಂತಹ ಒಂದು ಲೆವೆಲ್ ಆಫ್ ಥಿಂಕಿಂಗ್ಸ್ನ ಕೊಡಿಸ್ತಾನೆ ಫಸ್ಟ್. ಅಂದರೆ ದಿ ಸ್ಟ್ರಾಟಜಿಕ್ ಲೆವೆಲ್ ಆಫ್ ಥಿಂಕಿಂಗ್ ಅಂತಂದರೆ ವಾಸ್ತವಕ್ಕೆ ಅನುಗುಣವಾದಂತಹ ಚಿಂತನೆ ಅಂತ ಅರ್ಥ. ಆ ವಾಸ್ತವಕ್ಕೆ ಅನುಗುಣವಾದಂಥ ಚಿಂತನೆಯನ್ನು ಮಾಡುವಂಥದ್ದು ನೀವು ಕಂಡುಕೊಂಡಾಗ ನಿಮಗೆ ಆ ಎಚ್ಚರಿಕೆ ಅನ್ನುವಂತಹ ಒಂದು ವಿಷಯ ತಿಳಿಯುತ್ತೆ. ಅದಕ್ಕೆ ವಾಸ್ತವ ಬೇರೆ, ವಾಸ್ತವ ಅಂತಕ್ಕಂಥದ್ದನ್ನು ಕಾರ್ಯಗತಕ್ಕೆ ತರಬೇಕು ಅಂತಂದರೆ ಅದು ಇನ್ನೊಂದು ವಿಧವಾದಂಥ ಆಯಾಮ ಆಗುತ್ತೆ. ಸೊ ಎರಡೂ ಬೇರೆ ಬೇರೆ ಡೈಮೆನ್ಷನ್ಸೇ. ಆ ಎರಡೂ ಆಯಾಮಗಳಲ್ಲೂ ಚಿಂತನೆ ಮಾಡಬೇಕು. ವಾಸ್ತವಕ್ಕೂ ಕೆಳಮಟ್ಟದ ಒಂದು ವಿಷಯ ಇದೆ. ಜಸ್ಟ್ ಅಂದ್ಕೊಳ್ಳೋದು, ಆಗುತ್ತೆ ಬಿಡು, ಕಾನ್ಫಿಡೆನ್ಸ್ ಲೆವೆಲಲ್ಲಿ ಮಾತಾಡ್ತಕ್ಕಂಥದ್ದು. ನೋಡಿ, ಜನರಲ್ ಕಾನ್ಫಿಡೆನ್ಸ್ ಬೇರೆ, ಅದಾದಮೇಲೆ ರಿಯಾಲಿಟಿ ಬೇರೆ, ರಿಯಾಲಿಟಿಯಿಂದ ಇಂಪ್ಲಿಮೆಂಟೇಷನ್ ಬೇರೆ. ಈ ಮೂರೂ ವಿಧವಾದಂತಹ ಒಂದು ಪರಿವರ್ತಿತವಾದಂಥ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸ್ಟ್ರಾಟಜಿಕ್ ಅನಲೈಸೇಷನ್, ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿಕ್ ಕೈಂಡ್ ಆಫ್ ಇಂಪ್ಲಿಮೆಂಟೇಷನ್ ಅಟ್ ಲಾಸ್ಟ್ ಅಂತ ಈ ಮೂರು ವಿಧವಾದಂತಹ ವಿಚಾರಗಳಲ್ಲಿ ತಾವು ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನ ಯಾರೂ ತಡೆಯೋಕ್ಕಾಗಲ್ಲ.
ಅದಕ್ಕೆ ಭಗವಂತ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ಅಥವಾ ಮನಸ್ಸಿಗೆ ನೋವಾಗ್ತಕ್ಕಂಥ ಘಟನೆಯನ್ನು ದಯಮಾಡಿ ಅದು ಜರುಗುವಾಗ ಮಾಡಬೇಡಪ್ಪ ಅಂತ ನೀವು ಕೇಳ್ಕೋಬೇಕು. ಅದಕ್ಕೆ ಕೆಲವೊಂದು ಋಣಭಾರಗಳು ಜಾಸ್ತಿ ಆಗ್ತಕ್ಕಂಥದ್ದಾಗತ್ತೆ. ಯಥೇಚ್ಛವಾಗಿ ಸಾಲ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವಿಸುತ್ತೆ. ಬಟ್ ಸಾಲ ನಿಮಗಾದಾಗ ಅದೊಂದು ದೊಡ್ಡ ಹೊರೆ ಆಗುತ್ತಲ್ಲ, ಆ ಹೊರೆಯಿಂದ ಈಚೆಗೆ ಬರೋದು ಹೇಗಪ್ಪ ಅಂತ ಎಷ್ಟೋ ಒಂದು ಕಾಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಥರ ಆಗುತ್ತಲ್ಲ, ಆ ಒಂದು ಯೋಚನೆಗೆ ಅದರಿಂದ ಕ್ರಿಯೇಟ್ ಆಗ್ತಕ್ಕಂಥ ಸ್ಟ್ರೆಸ್ಗೆ ನೀವು ಎಷ್ಟರ ಮಟ್ಟಿಗೆ ಆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡಿ. ಏಕೆಂದರೆ ಒಬ್ಬೊಬ್ಬರು ಶಕ್ತಿ ಒಂದೊಂದು ಥರ. ಈಗ ಸರ್ವೇ ಸಾಮಾನ್ಯವಾಗಿ ಒಂದು 50,000 ರೂಪಾಯಿ ದುಡಿತಾನೆ ಅಂತಂದರೆ ಅವನಿಗೆ ಒಂದು 3 ಲಕ್ಷ ಹೆಚ್ಚು ಕಡಿಮೆ ಸಾಲ ಆದರೆ ತಡ್ಕೊತಾನೆ, ಅಷ್ಟಾಗೇನು ತೊಂದರೆ ಆಗೋದಿಲ್ಲ. ಹಾಗಾಗಿ ಆ ಸಾಲ ಆಗ್ತಕ್ಕಂಥದ್ದು ಅವನ ಒಂದು ಶಕ್ತಿಗನುಗುಣವಾಗಿ ಅವನು ಸಾಲ ಮಾಡಿಕೊಂಡ್ರೆ ಸಂತೋಷ. ಅದನ್ನು ಬಿಟ್ಬಿಟ್ಟು ಈ 50,000 ದುಡಿಯೋನು 30 ಲಕ್ಷ ಸಾಲ ಮಾಡಿಕೊಂಡ್ರೆ ಅವನ ಕಥೆ ಏನಾಗಬೇಕು ಪಾಪ, ಯೋಚನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹೋಗಲಿ ಸಾಲ ಮಾಡ್ಕೊತಾನೆ, ಅದು ಅಷ್ಟೂ ಸರಿಯಾದ ನಿಟ್ಟಿನಲ್ಲಿ ಅದು ಊರ್ಜಿತವಾಗುತ್ತಾ, ಅವನು ಅಂದ್ಕೊಂಡಿರೋ ಕೆಲಸಕ್ಕೆ ಅದು ಸರಿ ಹೋಗುತ್ತಾ, ಅದು ಮುಂದಿನ ಮಾತು. ಹಾಗಾಗಿ ಆ ಸರಿ ಹೋಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ಲೆವೆಲ್ ಆದ್ರೂ ಆ ಒಂದು ನಿಟ್ಟಿನಲ್ಲಿ ಅದು ಸರಿ ಹೋಗೋವಂಗೆ ಅವನೇನು ಸ್ಟೆಪ್ಸ್ ತಗೋತಾನೆ ಅದು ಅವನ ಡಿಪ್ಲೊಮೆಟಿಕ್ ನೇಚರ್ ಆ್ಯಂಡ್ ಡೈನಮಿಕ್ ನೇಚರ್ ಅಂತ ಹೇಳ್ತೀವಿ. ಆ ತಂತ್ರಗಾರಿಕೆ ಇಲ್ಲಿ ತಲೆ ಉಪಯೋಗಿಸ್ಬೇಕು. ಆ ತಂತ್ರಗಾರಿಕೆಯ ಲೆಕ್ಕಾಚಾರದಲ್ಲಿ ಯಾವ ಮನುಷ್ಯ ತಲೆನ ಸರಿಯಾಗಿ ಬಳಸ್ಕೋತಾನೆ ಅವನು ಇಲ್ಲಿ ಗೆಲ್ತಾನೆ. ಹಾಗಾಗಿ ಇದಕ್ಕೆಲ್ಲ ಜೊತೆಗೆ ಏನಪ್ಪ ಬೇಕು ಅಂತಂದರೆ ಬುದ್ಧಿ ಕ್ಷಮತೆ ಬೇಕು. ಸೊ ಆ ಇಂಟೆಲಿಜೆನ್ಸ್ನ ಒಂದು ವಿಚಾರ ತೀರಾ ಬುದ್ಧಿ ಇದ್ರೂ ಪ್ರಯೋಜನ ಇಲ್ಲ, ಅಲ್ಪ ಬುದ್ಧಿ ಇದ್ರೂ ಪ್ರಯೋಜನ ಇಲ್ಲ. ಆ ಮಧ್ಯಮ ಮಟ್ಟದಲ್ಲಿ ಬುದ್ಧಿ ಉಪಯೋಗಿಸ್ಕೊಂಡು ಅವನು ಒಂದು ಬಂದಿರತಕ್ಕಂಥ ಪ್ರಸಂಗವನ್ನು ಸನ್ನಿವೇಶವನ್ನು ಎದುರಿಸೋದಕ್ಕೆ ಮುಂದಾಗಬೇಕು. ಹಾಗಾಗಿ ಬುದ್ಧಿ ಕ್ಷಮತೆ ದೊಡ್ಡದು. ಆ ಬುದ್ಧಿ ಕ್ಷಮತೆ ಬೇಕು ಅಂತಂದರೆ ನೀವು ಗುರುವಿನ ಒಂದು ಸದನುಗ್ರಹಕ್ಕೆ ಪಾತ್ರರಾಗಬೇಕು. ಅದಕ್ಕೆ ನೀವು ಪ್ರತಿ ಗುರುವಾರ ಸಾಯಿಬಾಬಂದು ದರ್ಶನ ಮಾಡಿ ಅಥವಾ ರಾಘವೇಂದ್ರ ಸ್ವಾಮಿ ದೇವರ ದರ್ಶನ ಮಾಡಿ ದತ್ತಾತ್ರೇಯರ ಆರಾಧನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಲಿಯುಗದ ಒಂದು ಏನು ಈ ಕ್ಲೇಶಗಳಿಗೆ, ಈ ಕಲಿಯುಗದ ಕ್ಷಾಮಗಳಿಗೆ ಭಗವಂತ ವರಪ್ರದವಾಗಿ ವರ ಕೊಡ್ತಕ್ಕಂತಹ ಮಹಾನುಭಾವ ತಿರುಪತಿ ತಿರುಮಲೆಯಲ್ಲಿ ನೆಲೆಸಿರ್ತಕ್ಕಂತಹ ಕಲಿಯುಗ ವರದ ವೆಂಕಟೇಶ್ವರ ಸ್ವಾಮಿ ದೇವರ ಆರಾಧನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೋಭೀಷ್ಟತೆಗಳು ಮನೋಭಿಲಾಷೆಗಳು 100% ಸಾಕಾರಗೊಳ್ಳೋದರಲ್ಲಿ ಇದರಲ್ಲಿ ಸಂಶಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಲಿಯುಗ ವರದ ವೆಂಕಟೇಶ್ವರನ ದರ್ಶನ ಐದರ್ ಗುರುವಾರ ಅಥವಾ ಬುಧವಾರ ಅಥವಾ ಶನಿವಾರ ಮಾಡೋದರಿಂದ ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ತಿರುಪತಿ ತಿರುಮಲೆಯ ಸ್ವಾಮಿಯ ಒಂದು ದರ್ಶನ ಮಾಡಿಕೊಂಡು ಶ್ರೀವಾರಿ ಉಂಡಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಣಿಕೆಯನ್ನು ನಿಮ್ಮ ಮನಸ್ಸು ಇಚ್ಛೆ ಭಗವಂತ ಎಷ್ಟು ನಿಮಗೆ ಶಕ್ತಿ ಕೊಟ್ಟಿರ್ತಾನೋ ಆ ಕಾಣಿಕೆಯನ್ನು ಅರ್ಪಿಸಿ ಭಗವಂತನಿಗೂ ಒಂದು ವಿಶೇಷವಾಗಿ ತಾವು ಅರ್ಕೆಯನ್ನು ಮಾಡಿಕೊಳ್ಳಿ. ಭಗವಂತನ ಒಂದು ಸನ್ನಿಧಾನದಲ್ಲಿ ಆ ಬೇಡಿಕೆಯನ್ನು ಇಡಿ. ಆದರೆ ಆ ಬೇಡಿಕೆ ಯಾವತ್ತೂ ಅತಿಯಾದ ಸ್ವಾರ್ಥದ ಲೆಕ್ಕಾಚಾರದಲ್ಲಿ ಇರಬಾರ್ದು. ಏನೋ ಒಂದು ಜೀವನಕ್ಕಾಗಿ ಒಂದು ಉತ್ತಮವಾದಂತಹ ಒಂದು ನಿರ್ದಿಷ್ಟವಾದಂತಹ ಹರಕೆ ಬೇಡಿಕೆಗಳಾಗಿದ್ದರೆ ನಿಮ್ಮ ಜೀವನಕ್ಕೆ ಅದು ಖಂಡಿತವಾಗ್ಲೂ ಸಫಲವಾಗುತ್ತೆ. ಇಲ್ಲ ಅಂತಂದರೆ ಅವ್ರಿಗಾಗಲಿ ಇವ್ರಿಗೀಗಾಗಲಿ ಅಂತ ದೇವ್ರ ಹತ್ರ ಹೇಳಿದ್ರೆ ಅದು ಯಾವತ್ತೂ ನೀವು ಇನ್ನೊಬ್ರು ಕೆಟ್ಟದ್ದು ಬಯಸಿದ್ದು ಯಾವತ್ತೂ ಅದು ಒಳ್ಳೆಯದಾಗೋದಿಲ್ಲ. ಭಗವಂತ ನೋಡ್ತಾ ಇರ್ತಾನೆ. ಒಂದು ಪ್ರಾಮಾಣಿಕವಾಗಿ ಬೇಡಿಕೆಗಳನ್ನ ಖಂಡಿತವಾಗಲಿ ತಾವು ಆ ಪ್ರಾಮಾಣಿಕವಾದ ಬೇಡಿಕೆಯನ್ನು ಏನು ಇಡ್ತೀರಿ ಆ ಬೇಡಿಕೆಗೆ ಅನುಗುಣವಾದಂತಹ ವರಪ್ರದ ವಿಚಾರಗಳು ಭಗವಂತ ವರದಾನವಾಗಿ ಕೊಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮಕರ ರಾಶಿಯವರು ಏನಿಷ್ಟೆಲ್ಲ ಹೇಳಿದೆ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದೆ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಮಧ್ಯಂತರದ ಒಂದು ಶನಿಯ ಸಾಡೆ ಸಾತಿಯ ಒಂದು ಸಂದರ್ಭ ಮುಗಿಸ್ಕೊಂಡು ಈ ಅಂತಿಮ ಘಟ್ಟದ ಸಾಡೆ ಸಾತಿಯ
ಸಂದರ್ಭವನ್ನು ತಾವು ಎದುರು ನೋಡ್ತಾ ಇದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುವಿನ ಬಲ 2 ವರ್ಷದಿಂದ ಇರಲಿಲ್ಲ ನಿಮಗೆ. ಈ 2 ವರ್ಷದಿಂದ ಇಲ್ಲದೇ ಇದ್ದಂತಹ ಈ ಗುರುವಿನ ಈ ಬಲ ತಮಗೆ ಸಕಾಲಕ್ಕೆ ಪ್ರಾಪ್ತವಾಗ್ತಾ ಇದೆ. ಸಕಾಲಕ್ಕೆ ಪ್ರಾಪ್ತವಾಗ್ತಾ ಇರತಕ್ಕಂತಹ ಈ ಗುರುಬಲ ಒಂದು ಹೊಯಾಸಿಸ್ನಲ್ಲಿ ನಿಮಗೆ ನೀರು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಖುಷಿಯನ್ನು ತಂದುಕೊಡೋದ್ರಲ್ಲಿ ಸಂಶಯ ಇಲ್ಲ. ಆದರೂ ಸಿಗಬೇಕಾಗಿರೋಷ್ಟು ನೀರು ಅಷ್ಟೇ ಸಿಗುತ್ತೆ ಹೊರತು ಯಥೇಚ್ಛವಾಗಿ ನೀರು ಸಿಗಲ್ಲ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾದಂಥ ವಿಚಾರ ಆಗುತ್ತೆ. ಎಷ್ಟೋ ಈಗ ಬಾಯಾರಿಕೆ ಆದಾಗ ಅನಿಸ್ಬಿಡುತ್ತೆ, ಬಿಂದಿಗೆಗಟ್ಟಲೆ ನೀರು ಕುಡಿದು ಬಿಡ್ಬೇಕಪ್ಪ ಸಿಕ್ಕಿದ್ರೆ ಅಂತ. ನೀವು ಬರೀ ಸಿಗುವಂಥದ್ದೇ ಬರೀ ಒಂದು ಹಾಫ್ ಲೀಟ್ರು ವಾಟರ್ ಬಾಟ್ಲದು ಅಷ್ಟು ನೀರು ಸಿಗುತ್ತೆ ಅಂತಂದರೆ ಅದು ನಿಮ್ಮ ಪುಣ್ಯ. ಏನೂ ಇಲ್ಲದೆ ಇರೋ ಸಂದರ್ಭದಲ್ಲಿ 1/2 ಲೀಟ್ರೋ 1 ಲೀಟ್ರೋ ಸಿಗುವಂಥದ್ದೇ ಪುಣ್ಯ. ಆದರೆ ಕುಡಿಬೇಕು ಅಂತ ಆಸೆ ಇರೋದು, ಅಷ್ಟು ಆಸೆ ಜಿಜ್ಞಾಸೆ ಮೂಡೋವಂಥದ್ದು ಎಲ್ಲಿವರೆಗೂ ಒಂದು ಬಿಂದಿಗೆ ಕುಡಿದ್ಬಿಡ್ಬೇಕಪ್ಪ ನಾನು ಸಿಕ್ಕಿದ್ರೆ ನೀರನ್ನ ಅನ್ನೋಷ್ಟು. ಆದರೆ ಅಷ್ಟು ಕೊಡಲ್ಲ ಭಗವಂತ. ಯಾಕೆ ಅಂದರೆ ಶನಿಯ ಅಂತಿಮ ಘಟ್ಟದ ಸಾಡೆ ಸಾತಿಯ ಪ್ರಭಾವ ಇದೆ. ನಾನು ಶನಿಯ ಕಾಟ ಅಂತ ಹೇಳೋದಿಲ್ಲ, ಪ್ರಭಾವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶನಿ ಕೆಟ್ಟವ್ರಿಗೆ ಕೆಟ್ಟದ್ದು ಕೊಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ. ಸ್ವಲ್ಪ ಪರೀಕ್ಷೆ ಮಾಡಿದ್ರೂ ಸಹ ಒಳ್ಳೆತನ ಅನ್ನೋದು ಉಳಿಸ್ಕೊಂಡಿದ್ರೆ ಅವ್ರನ್ನ ಸಲುವುತ್ತಾನೆ, ಒಳ್ಳೇದು ಮಾಡ್ತಾನೆ. ಅಂಥ ಒಬ್ಬ ವಿಶೇಷವಾದಂತಹ ಒಂದು ಗ್ರಹ, ಆ ಗ್ರಹದ ದೇವತೆ ಶನೇಶ್ವರ ಸ್ವಾಮಿ. ಹಾಗಾಗಿ ಶನಿ ಗ್ರಹ ಸುಮ್ಮನೆ ನಿಮಗೆ ಬೇಕು ಅಂತ ಹೇಳಿ ತ್ರಾಸು ಮಾಡೋದಿಲ್ಲ, ಬೇಕು ಅಂತ ಹೇಳಿ ಅಕಾಲಿಕವಾದ ಕಷ್ಟಗಳನ್ನ ಕೊಡೋದಿಲ್ಲ. ಪರೀಕ್ಷೆಯ ಮೂಲಕ ಕೊಡ್ತಾನೆ. ಎದುರಿಸ್ಬೇಕು. ನಿಮ್ಮಲ್ಲಿರ್ತಕ್ಕಂತಹ ನೈತಿಕತೆಯ ಅಸ್ತ್ರವನ್ನು ಇಟ್ಕೊಂಡು ಎದುರಿಸ್ಬೇಕೇ ಹೊರತು ಅದು ಶನಿ ಅಂತಂದಿದ ತಕ್ಷಣ ಬೆಚ್ಚಿ ಬೀಳೋವಂಥದ್ದು ಏನಿಲ್ಲ ಅದರಲ್ಲಿ. ಹಾಗಾಗಿ ನೈತಿಕತೆ ಅನ್ನೋದು ಮೂಲಾಸ್ತ್ರವಾಗಬೇಕು ಒಬ್ಬ ಮನುಷ್ಯನಿಗೆ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಅರ್ಥ ಮಾಡ್ಕೊಳ್ಳಿ, ನೈತಿಕತೆಯ ಚೌಕಟ್ಟಿನಲ್ಲಿ ನೀವು ಬದುಕಿದ್ದೇ ಆದರೆ ಗುರುವು ನಿಮಗೆ ಸಬ್ಸಿಡಿಯರಿ ಫಲಗಳನ್ನ ಕೊಡ್ತಾನೆ. ಹಾಗಾಗಿ ಅಂದರೆ ಸೆಕೆಂಡ್ರಿ ರಿಸಲ್ಟ್ಸನ್ನು ನಿಮಗೆ ಕೊಡ್ತಾನೆ. ಅದರಲ್ಲಿ ಯಾವುದೇ ಥರದ ಸಂದೇಹ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಗುರುವಿನ ಸದನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೀರಿ. ಹಿಂದಿನ ಜನ್ಮಕ್ಕೆ ಪೂರ್ವ ಪುಣ್ಯದ ಲೆಕ್ಕಾಚಾರಕ್ಕೆ ಅನುಗುಣವಾದ ಫಲ ಸಿಗುತ್ತೆ. ಪುಣ್ಯಕರವಾದಂತಹ ಫಲಗಳಿಗೆ ತಾವು ಭಾಜನರಾಗಬೇಕು ಅಂದರೆ ಪುಣ್ಯ ಕೆಲಸ ಮಾಡಿರಬೇಕು. ಆಯಿತು, ಯಾರಿಗೆ ಗೊತ್ತು ಹಿಂದಿನ ಜನ್ಮದಲ್ಲಿ ಮಾಡಿದ್ರೋ ಬಿಟ್ಟಿದ್ರೋ, ಈ ಜನ್ಮದಲ್ಲಿ ಎಷ್ಟು ಮಾಡಿದ್ರೋ ಬಿಟ್ಟಿದ್ರೋ, ಓಕೆ, ಇನ್ಮೇಲಾದರೂ ಮಾಡಿ ಪುಣ್ಯಕರವಾದ ಕೆಲಸಗಳನ್ನ. ಇನ್ನೊಬ್ರಿಗೆ ತೊಂದರೆ ಕೊಡೋ ಕೆಲಸ ಮಾಡಬೇಡಿ, ಇನ್ನೊಬ್ಬರ ವಿಚಾರದಲ್ಲಿ ಆಟ ಆಡಬೇಡಿ. ಇನ್ನೊಬ್ಬರ ಜೀವನದಲ್ಲಿ ನೀವು ಏನು ಆಟ ಆಡೋಕ್ಕೆ ಹೋಗ್ತೀರಿ ಅದು ನಿಮಗೆ ತಿರುಗುತ್ತೆ. ಹಾಗಾಗಿ ಯಾರ ಜೀವನದಲ್ಲಿ ಯಾರು ಆಟ ಆಡೋದು ಬೇಡ. ಅವ್ರವ್ರ ಜೀವನಕ್ಕೆ ಅವರು ಪ್ರಮುಖವಾದಂಥ ವ್ಯಕ್ತಿಗಳಾಗಿ ಪ್ರಧಾನ ಚಿತ್ತದಿಂದ ಅವ್ರ ಜೀವನ ಸಾಗಿಸ್ಕೊಂಡು ಹೋಗಲಿ. ಹಾಗಾಗಿ ಆ ಒಂದು ಪ್ರೈಮ್ ಇಂಟೆಲಿಜೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಕುಂಭರಾಶಿಯವರಿಗೆ ಈ ಗುರುವಿನ ಒಂದು ಆಗಮನ, ಪಂಚಮ ಗುರುವಿನ ಒಂದು ವಿಶೇಷವಾದ ಅನುಗ್ರಹ ಆಗುತ್ತೆ. ನೀವು ಅವಲೋಕನ ಮಾಡ್ಕೋಬೇಕು. ನಿಮ್ಮ ತಪ್ಪುಗಳನ್ನ ಎಲ್ಲೆಲ್ಲಿ ಎಡವಿದ್ದೀರಿ ಅವಲೋಕನ ಮಾಡ್ಕೊಳ್ಳಿ. ಖಂಡಿತ ಗುರು ನಿಮ್ಮ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಎಲ್ಲವೂ ಸುಭೀಕ್ಷಕರವಾಗಿ ಸಾಗಲಿ. ಕುಂಭರಾಶಿಯವರಿಗೆ ಒಂದು ಸಫೋಕೇಷನಿಂದ ಈಚೆ ಬರ್ತಕ್ಕಂತಹ ಒಂದು ಸಂದರ್ಭ. ಇಷ್ಟು ಕಾಲ ಸಫೋಕೇಷನಿಂದ ಅಂದರೆ ಏನೋ ಒಂಥರ ಇರುಸು ಮುರುಸಾದಂತಹ ಸನ್ನಿವೇಶ ವಾತಾವರಣದಲ್ಲಿ ಪಾಪ ನಲುಗ್ತಾ ಇದ್ರಿ. ಅದರಿಂದ ಈಚೆ ಬಂದು ಭಗವಂತ ನಿಟ್ಟುಸಿರು ಬಿಡುವಂಗೆ ಮಾಡ್ತಾನೆ ಗುರು. ಆ ನಿಟ್ಟುಸಿರು ನಿಮಗೆ ಒಂದು ಶುಭದಾಯಕವಾದ ನಿಟ್ಟುಸಿರಾಗುತ್ತೆ. ಒಂದು ವಿಶೇಷವಾದಂಥ ಶುಭ ಕಾರ್ಯಗಳು ಜರುಗುವಂಥ ಮಟ್ಟಿಗೆ ಅಪ್ಪ ಪರಮಾತ್ಮ ನನ್ನ ಕಡೆ ಇವತ್ತಾದರೂ ನೀನು ಕಣ್ಬಿಟ್ಟಲ್ಲಪ್ಪ ಅಂತ ದೇವರ ಹತ್ರ ಹೋಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಗೆ ಮಾಡುತ್ತೆ. ಹಾಗಾಗಿ ಆ ನಿಟ್ಟುಸಿರು ಖಂಡಿತವಾಗ್ಲೂ ತಮಗೆ ಒಳ್ಳೆಯದಾಗೋ ಥರ ಮಾಡುತ್ತೆ. ಆ ನಿಟ್ಟುಸಿರಿಂದ ನೀವು ನಿರಾಳತೆಯನ್ನು ಹೊಂದುತ್ತೀರಿ. ಆ ನಿರಾಳತೆಯನ್ನು ಖಂಡಿತವಾಗ್ಲೂ ಕಂಡುಕೊಳ್ಳಲಿಕ್ಕೆ ಈ ಗುರು ಎಲ್ಪ್ ಮಾಡ್ತಾರೆ. ಪಂಚಮ ಗುರು ಪೂರ್ವ ಪುಣ್ಯಕ್ಕೆ ಅನುಗುಣವಾದ ಫಲವನ್ನು ಕೊಡೋ ಗುರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಪುಣ್ಯಕರವಾದ ಕೆಲಸ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮುಂದೆ ಮೀನರಾಶಿ. ಮೀನರಾಶಿಯವರಿಗೆ ಏನು ಜನ್ಮದಲ್ಲಿ ರಾಹು ಇರತಕ್ಕಂಥ ಸಂದರ್ಭ ಇತ್ತು. ಈಗ ರಾಹು ಸಹ ಜನ್ಮರಾಶಿಯಿಂದ ಏನು ಸ್ಥಾನ ಪಲ್ಲಟವಾಗ್ತಾ ಇದ್ದಾನೆ ಕುಂಭರಾಶಿಗೆ.
ಈ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಏನು ಶನಿಯ ಸಾಡೆ ಸಾತಿಯ ಪ್ರಭಾವವೂ ನಡೀತಾ ಇದೆ. ಅದರಲ್ಲಿ ಮೀನರಾಶಿಯವರಿಗೆ ಮಧ್ಯಮ ಶನಿಯ ಸಾಡೆ ಸಾತಿಯ ಪ್ರಭಾವ ಅಂದರೆ ಜನ್ಮಶನಿ. ಜನ್ಮಶನಿ ದುಃಖಾತಿ ದುಃಖವನ್ನು ಕೊಡ್ತಕ್ಕಂಥವನು. ಅದಕ್ಕೊಂದು ಕಾರಣವೂ ಇರುತ್ತೆ. ಮನುಷ್ಯನ ಜನ್ಮ ಬರೀ ಸುಖದ ಸುಪ್ಪತ್ತಿಗೆ ಅಲ್ಲ, ಬರೀ ದುಃಖಗಳ ಸರಮಾಲೆಯಲ್ಲಿ ಬದುಕುವಂಥದ್ದಲ್ಲ. ಎರಡೂ ಸಹ ಸಮಯೋಚಿತವಾಗಿ ಸಮತೋಲನಯುಕ್ತವಾಗಿ ಬರ್ತಕ್ಕಂಥದ್ದನ್ನು ಬೇಡ ಅಂತಂದೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಸುಖ ಬಂದಾಗ ಹೇಗೆ ಖುಷಿಯಾಗಿ ನಾವು ಸ್ವೀಕರಿಸ್ತೀವೋ, ದುಃಖ ಬಂದಾಗಲೂ ಸ್ವಲ್ಪ ಒಂದು ಅವಲೋಕನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಸಂದರ್ಭವನ್ನು ಸರಿಯಾಗಿ ಒಂದು ಅನಲೈಸ್ ಮಾಡುವಂಥ ನಿಟ್ಟಿನಲ್ಲಿ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀನನ್ನು ಕೊಡಪ್ಪ ಅಂತೇಳಿ ಕೇಳಿಕೊಂಡು ದುಃಖವನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ದುಃಖ ಬರುವಂಥದ್ದು ಅದು ಸಹಜ, ಅದು ಸ್ವಾಭಾವಿಕ, ಅದು ಬರಲ್ಲ ಯಾರಿಗೂ ಅನ್ನೋ ಥರದ್ದು ಮಾತಿಲ್ಲ. ಅದರಲ್ಲಿ ಬಂದಾಗ ಸ್ವೀಕರಿಸಬೇಕು. ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಹಾಗಾಗಿ ನಾವು ಬಯಸಿದಂತೆ ಬಾಳಲೇನು ನಡೆಯೋದು ಅಂತ ಒಂದು ವ್ಯಾಖ್ಯಾನ ಬರುತ್ತಲ್ಲ, ಹಂಗೆ ನಾವು ಬಯಸ್ದಂಗೇನು ಆಗೋದಿಲ್ಲ ಅನ್ನುವಂಥ ಸನ್ನಿವೇಶ ಈ ಜನ್ಮ ಶನಿನಲ್ಲಿ ಏನು ತಾವೆಲ್ಲ ಈ ಕಾಲಘಟ್ಟವನ್ನು ಎದುರಿಸ್ತಾ ಇದ್ದೀರಿ ಮೀನರಾಶಿಯವರು, ನಿಮಗೆಲ್ಲ ಇದು ಸ್ವಾಭಾವಿಕವಾಗಿ ಅನಿಸಿರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ 4ನೇ ಮನೆಯಲ್ಲಿ ಗುರುವಿನ ಸಂಚಾರ. ಈ 4ನೇ ಮನೆಯ ಗುರುವಿನ ಸಂಚಾರ ಏನಪ್ಪ ಅಂದರೆ ಸ್ವಲ್ಪ ನಿರಾಳತೆಯನ್ನು ಹೊಂದುವಂಥದ್ದು. ಯಾಕೆ ಅಂತಂದರೆ ಇಷ್ಟು ದಿವಸದವರೆಗೂ ಸಹ 1 ವರ್ಷಗಳ ಕಾಲ, ಅಂದರೆ ಈ ಏನು 12 ಮಾಸಗಳ ಕಾಲ, 1 ವರ್ಷದ ಕಾಲ ನಿಮಗೆ ಇರಲಿಲ್ಲ ಗುರುವಿನ ಬಲ. ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಪಡಬಹುದು. ತೀರಾ ಶಕೆ ಬೇಗೆ ಅಂತ ಹೇಳಿ ಬೇಯ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಕರೆಂಟ್ ಬಂದ್ಬಿಟ್ಟು ಫ್ಯಾನ್ ಆನ್ ಆಗಿ ಆ ಫ್ಯಾನು ಒಂದನೇ ಸ್ಪೀಡ್ನಲ್ಲಿ ತಿರುಗ್ತಾ ಇದೆ ಅಂದಾಗ ಸ್ವಲ್ಪ ಆಹ್ಲಾದಕರವಾದಂತಹ ಗಾಳಿ ಬರ್ತಾ ಇದೆಯಲ್ಲಪ್ಪ ಅಂಥೇಳಿ ಖುಷಿಯಾಗಿ ಸ್ವಲ್ಪ ನಿಟ್ಟುಸಿರು ಬಿಟ್ಟು ನಿರಾಳತೆಯನ್ನು ಹೊಂದಿರಲ್ಲ, ಆ ನಿರಾಳತೆಯನ್ನು ಹೊಂದುವಂಥ ಸಂದರ್ಭ ನಿಮಗಷ್ಟೇ. ಹಾಗಾಗಿ ಇನ್ನು 2ನೇ ಸ್ಪೀಡ್ 3ನೇ ಸ್ಪೀಡಲ್ಲಿ ಹೋಗ್ತಾ ಇಲ್ಲ ಅದು ಫ್ಯಾನು. ಲೋ ವೋಲ್ಟೇಜು ಅಂತ ತಿಳ್ಕೊಂಬಿಡಿ. ಅಂದರೆ ಇಲ್ಲಸ್ಟ್ರೇಷನ್ ಕೊಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಅಂದರೆ ಒಂದು ಉದಾಹರಣೆ ಹೇಳಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಎಷ್ಟು ಗಾಳಿ ಬರ್ತಾ ಇದೆಯೋ ಅಷ್ಟರಲ್ಲೇ ನಾವು ಆಹ್ಲಾದತೆಯನ್ನು ಹೊಂದಬೇಕು. ಆಹ್ಲಾದತೆ ಹೆಚ್ಚಾಗಬೇಕು ಅಂತಂದರೆ ಮುಂದೆ ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ ಬರೋ ವರ್ಷ ಜೂನ್ ನಂತರ. ಅವಾಗ ನೋಡಿ ನೀವು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಿಮ್ಮ ಮನಸ್ಸೋ ಇಚ್ಛೆಯಂತೆ ಯಾವ ಸ್ಪೀಡಿಗೆ ಬೇಕಾದ್ರೂ ತೀರಿಸ್ಕೋಬೋದು ನೀವು ಬೇಕಾದರೆ. ಅಷ್ಟರ ಮಟ್ಟಿಗೆ ಸೌಖ್ಯವನ್ನು ಅಟ್ಲೀಸ್ಟ್ ಆ 1 ವರ್ಷದ ಮಟ್ಟಿಗಾದರೂ ಸಹ ತಾವು ಅನುಭವಿಸುವಂಥದ್ದಾಗುತ್ತೆ. ಬಟ್ ಅಲ್ಲಿವರೆಗೂ ಏನಪ್ಪ ಮಾಡಬೇಕು ಅಂತಂದರೆ ಒಂದು ಕಾರಣಚಿತ್ತತೆ ಇರಬೇಕು. ಕಾರಣಚಿತ್ತತೆ ಅಂತಂದರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನ. ಆ ಪರಿಜ್ಞಾನ ಇಟ್ಬಿಟ್ಬಿಟ್ರೆ ಸ್ವಲ್ಪನಾದರೂ ಸುಖವಾಗಿ ಬದುಕ್ಬೋದು. ಅದಕ್ಕೆ ಹಾಸಿಗೆ ಅಂತಷ್ಟು ಕಾಲು ಚಾಚಬೇಕು. ಮೊದಲೇ ಸಾಡೆ ಸಾತಿಯ ಸಂದರ್ಭ, ಹೆಚ್ಚಾಗಿ ಸಾಲ ಕೊಡ್ತಾರೆ ಅಂತೇಳಿ ಅಲ್ಲಿ ಇಲ್ಲಿ ಸಾಲ ಮಾಡಬಾರ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ವಿವೇಚನೆಯಿಂದ ನಡ್ಕೋಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಮೌನದಿಂದ ಎಲ್ಲವನ್ನು ಗೆಲ್ಲಬೇಕು. ರಿಯಾಕ್ಷನ್ನು, ಫೀಡ್ಬ್ಯಾಕ್ಗಳನ್ನ ಕೊಟ್ಕೊಂಡು, ಕಾಮೆಂಟ್ಸ್ಗಳನ್ನ ಮಾಡಿಕೊಂಡು ಅವ್ರಂಗೆ ಇವ್ರಿಂಗೆ ಯಾಕಿಂಗೆ ಅದ್ಯಾಕೆ ಈ ಥರ ಅಂತ ಅಂದ್ಕೊಂಡು ಆರ್ಭಟ ಮಾಡಿದ್ರೆ ವ್ಯಾಲ್ಯೂ ಇಲ್ಲ, ಪ್ರಾಶಸ್ತ್ಯ ಯಾರೂ ಕೊಡಲ್ಲ. ಸಿಗಲಾರ್ದ ಪ್ರಾಶಸ್ತ್ಯಕ್ಕೆ ಮೈಯೆಲ್ಲ ಪರಚ್ಕೊಂಡ್ರು ಅನ್ನೋ ಥರ ಗಾದೆ ಪ್ರಕಾರ ಮಾಡ್ಕೋಬೇಡಿ. ಸಿಗೋ ಪ್ರಾಶಸ್ತ್ಯ ಯಾವತ್ತಾರು ಸಿಗುತ್ತೆ. ಅದ್ರ ತಕ್ಕ ಹಾಗೆ ಮೌನದಿಂದ ಅದನ್ನೆಲ್ಲ ಫೇಸ್ ಮಾಡಬೇಕು. ಹಾಗಾಗಿ ಮೌನಕ್ಕಿರ್ತಕ್ಕಂತಹ ಒಂದು ಆ ಕೆಪ್ಯಾಸಿಟಿ ಅಷ್ಟರ ಮಟ್ಟಿಗಿದೆ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಮೌನ ನಿಮ್ಮನ್ನು ಸರಿದಾರಿಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನು ಯಾವುದೋ ಒಂದು ವಿಧವಾಗಿ
ಒಂದು ಆ ಸ್ಟೇಬಲ್ನೆಸ್ನ ಅಂದರೆ ಸ್ಥಿರತೆಯನ್ನು ಕೊಡುತ್ತೆ. ಆ ಸ್ಥಿರತೆಗಾಗಿ ನೀವು ಸಹಜವಾಗಿರಿ, ಮೌನವಾಗಿ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾಯಿರಿ, ಸಹಿಷ್ಣುಗಳಾಗಿ ಅಂದರೆ ಸಹಿಸ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಸಹಿಷ್ಣುತೆ, ನಿಮ್ಮ ಮೌನ ನಿಮ್ಮನ್ನು ಕಾಪಾಡುತ್ತೆ. ನೀವು ಸಾಧ್ಯವಾದರೆ ಈ ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಕರ್ನಾಟಕಕ್ಕೆ ಅತೀ ಒಂದು ಹತ್ತಿರದಲ್ಲಿರ್ತಕ್ಕಂತಹ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಅದರಲ್ಲೂ ತ್ರಯೋದಶಿಯ ದಿವಸ ಅಥವಾ ದಶಮಿಯ ದಿವಸ ಅಥವಾ ಪೌರ್ಣಮಿಯ ದಿವಸ ಅಥವಾ ಅಮಾವಾಸ್ಯೆಯ ದಿವಸ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಜನ್ಮಶ್ರೀ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಏನು ದಿವ್ಯ ಸಾನ್ನಿಧ್ಯ ಇದೆ, ಸ್ವಾಮಿ ಮಲೈ ಮಹದೇಶ್ವರನ ದಿವ್ಯ ಸಾನ್ನಿಧ್ಯ, ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಮಲೈ ಮಹದೇಶ್ವರ ಖಂಡಿತವಾಗ್ಲೂ ಕಷ್ಟವನ್ನು ತೊಳಿತಕ್ಕಂಥ ಸ್ವಾಮಿ, ಬೇರೊಂದು ಮಾತೇ ಬೇಡ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ಸಾಧ್ಯವಾದಷ್ಟು ಅದು ಕರಗಬೇಕು, ಅಷ್ಟರ ಮಟ್ಟಿಗೆ ನಿಮ್ಗೆ ಅನುಗ್ರಹ ಕೊಡ್ತಾನೆ. ಮಲೈ ಮಹದೇಶ್ವರನ ವಿಶೇಷ ಅನುಗ್ರಹಕ್ಕೆ ತಾವು ಅಮಾವಾಸ್ಯೆ ದಿವಸ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇಷ್ಟೆಲ್ಲ ಪರಿಹಾರ ಕ್ರಮಗಳನ್ನ ತಾವು ಫಾಲೋ ಮಾಡ್ಕೊಳ್ಳಿ. ಎಲ್ಲವೂ ಸುಭೀಕ್ಷಕರವಾಗಿ ಸಾಗಲಿ. ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ತಾವು ಪಠನೆ ಮಾಡಿ, ಈ ಪಂಚಾಕ್ಷರಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ಮಹಾಮಂತ್ರ ನಿಮ್ಮ ಜೀವನಕ್ಕೆ ಅಂಟಿರ್ತಕ್ಕಂತಹ ಕಳಂಕವನ್ನು, ಕೊಳೆಯನ್ನು ತೊಳಿಲಿ. ಎಲ್ಲವೂ ಸಹ ಉತ್ತಮವಾದಂತಹ ಮಟ್ಟಿಗೆ ಒಂದು 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 ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗೋ ಥರ ಆಗಲಿ. ಅಲ್ಪ ಗುರುವಿನ ಬಲ ಇದ್ರೇನಂತೆ ಅಂದರೆ, ಗುರು ಯಾವತ್ತೂ ದೀರ್ಘ, ಆದರೆ ಅವನ ಬಲ ಅಲ್ಪವಾಗಿರ್ಬೋದು ತತ್ಕಾಲಕ್ಕೆ, ಆದರೆ ಅವನು ಯಾವತ್ತೂ ದೀರ್ಘ. ದೀರ್ಘ ಅಂದರೆ ಅಬಂಡೆಂಟ್, ಅಂದರೆ ಎಲ್ಲೇ ಇಲ್ಲ, ವಿಸ್ತಾರತೆಯನ್ನು ಹೊಂದಿರತಕ್ಕಂಥವನು. ಮನೋವೈಶಾಲ್ಯದಲ್ಲಿ ಮಹಾಗುರು ಬೃಹಸ್ಪತಿ. ಆ ಗುರುವಿನ ಒಂದು ಅಲ್ಪ ಬಲ ಸಿಕ್ಕಿರ್ಬೋದು, ದೀರ್ಘವಾದ ಬಲ ಸಿಗುತ್ತೆ. ಆಶಾವಾದಿತ್ವ ಇರಲಿ. ಒಳ್ಳೆಯದಾಗಲಿ. ಗುರುಗಳೇ, ಇಷ್ಟೊತ್ತು ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಗುರುಗ್ರಹದ ಸ್ಥಾನ ಬದಲಾವಣೆಯಿಂದಾಗಿ ಆಗಿರುವಂತಹ ಫಲಾಫಲಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಿಮಗೆ ನಮ್ಮ ಶ್ರೀಗಂಧ ವಾಹಿನಿಯಿಂದ ಧನ್ಯವಾದಗಳು. ಧನ್ಯವಾದಗಳಮ್ಮ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.